नमः। ओम श्री ಕೂಷ್ಮಾಂಡಾಯೈ ನಮಃ. ಸಮಸ್ತ NKR ವಾಹಿನಿಯ ವೀಕ್ಷಕರೆಲ್ಲರಿಗೂ ಕೂಡ ನವರಾತ್ರಿಯ ಶುಭಕಾಮನೆಗಳು. ನವರಾತ್ರಿಯ 4ನೇ ದಿನ ನಾವೆಲ್ಲರೂ ಆರಾಧಿಸುವಂಥ ದೇವಿಯ ರೂಪವೇ ಕೂಷ್ಮಾಂಡ ದೇವಿ. ಇವತ್ತು ಕೂಡ ಗುರುಗಳು ಬಹಳಷ್ಟು ವಿಶೇಷ ವಿಚಾರವನ್ನು ಹೊತ್ತು ಬಂದಿದ್ದಾರೆ. ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಇವರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂಥ ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ ತಮಗೆ. ನಮಸ್ಕಾರ ಮತ್ತು ಧನ್ಯವಾದ ನಿಮಗೆ. ಪ್ರತಿದಿನವೂ ಕೂಡ ದೇವಿಯ ಮಹಾತ್ಮೆಯ ಕುರಿತಾಗಿ ತಿಳಿಸ್ಕೊಡ್ತಾ, ಅಂತೆಯೇ ಪ್ರತಿಯೊಂದು ದೇವಿಯ ರೂಪ ಹೇಗಿರುತ್ತೆ, ಮನೆಯಲ್ಲಿ ಆರಾಧಿಸುವಂತಹ ಬಗೆ ಹೇಗೆ ತಿಳಿಸ್ಕೊಡ್ತಾ ಇದ್ದೀರಾ. ಇಂದು ಕೂಡ ಹೆಚ್ಚಿನ ಮಾಹಿತಿ ನೀಡೋ ಮುನ್ನ ಶ್ಲೋಕದೊಂದಿಗೆ ಜೊತೆಗೆ ಪಂಚಾಂಗ ಶ್ರವಣ ಮಾಡೋಣ ಗುರುಗಳೇ. ಆಗಲಿ. ಓಂ ವಿಶ್ವಾನಿನೋ ದುರ್ಗಃ ಜಾತವೇದಸ್ಸಿಂಧನ್ನ ನಾವಾದುರಿತಾತಿ ಪರುಷಿ ಅಗ್ನೇ ಅತ್ರಿವನ್ಮನಸಾ ಗೃಣಾನೋಸ್ಮಾಕಂ ಬೋಧ್ಯವಿತಾ ತನೂನಾಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ, ಅದರ ಜೊತೆಯಲ್ಲಿಯೇ ಸೆಪ್ಟೆಂಬರ್ ತಿಂಗಳ 25ನೇ ತಾರೀಕಿನ ದಿನ ಯಾರ್ಯಾರು ನಿಮ್ಮ ಹುಟ್ಟಿದ ಹಬ್ಬ ಮೊದಲಾದಂತಹ ಸಂಭ್ರಮಾಚರಣೆಯಲ್ಲಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಹಾರ್ದಿಕವಾಗಿರತಕ್ಕಂಥ ಶುಭಾಶಯಗಳು. ಭಗವಂತನ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೂ ಇರಲಿ, ಆತ ನಿಮ್ಮೆಲ್ಲರನ್ನು ಸಂರಕ್ಷಣೆ ಮಾಡಲಿ ಎನ್ನುವಂಥ ಪ್ರಾರ್ಥನೆಯನ್ನು ಅವನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಮೊದಲು ಇವತ್ತಿನ ಪಂಚಾಂಗದ ಕಡೆ ಗಮನ ಹರಿಸೋಣ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ಶರದೃತು ಆಶ್ವೀಜ ಮಾಸ ಶುಕ್ಲ ಪಕ್ಷ ಚತುರ್ಥಿಯ ದಿನ ಗುರುವಾರ. ಇವತ್ತು ಸ್ವಾತಿ ನಕ್ಷತ್ರ ಇದೆ. ತುಲಾರಾಶಿಯಲ್ಲಿ ಚಂದ್ರ ಇದ್ದಾನೆ. ಇದರ ಜೊತೆಯಲ್ಲಿ ವೈಧೃತಿ ಅಂತಕ್ಕಂಥ ಒಂದು ಯೋಗ ಮತ್ತು ವಣಿಕ್ ಅನ್ನುವಂತಹ ಕರಣ ಇದೆ. ಇದಿವತ್ತಿನ ಪಂಚಾಂಗವಾದರೆ, ಗ್ರಹಸ್ಥಿತಿಯನ್ನು ನೋಡುವುದಾದರೆ ಮೇಷವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಮಿಥುನದಲ್ಲಿ ಗುರು, ಕರ್ಕಾಟಕದಲ್ಲಿ ಯಾವುದೇ ರೀತಿಯ ಗ್ರಹ ಸಂಚಾರ ಇಲ್ಲ. ಸಿಂಹದಲ್ಲಿ ಶುಕ್ರಕೇತು, ಕನ್ಯಾ ರಾಶಿಯಲ್ಲಿ ರವಿ ಮತ್ತು ಬುಧ, ಹಾಗೆ ತುಲಾರಾಶಿಯಲ್ಲಿ ಚಂದ್ರ ಮತ್ತು ಮಂಗಳ, ವೃಶ್ಚಿಕ ಧನು ಮಕರ ರಾಶಿಗಳಲ್ಲಿ ಯಾವುದೇ ಗ್ರಹ ಸಂಚಾರವಿಲ್ಲ. ಜೊತೆಯಲ್ಲಿ ಕುಂಭ ಮತ್ತು ಮೀನ ರಾಶಿಯಲ್ಲಿ ಯಥಾ ಪ್ರಕಾರ ರಾಹು ಮತ್ತು ಶನೈಶ್ಚರ ಇರತಕ್ಕಂಥದ್ದು. ಇದು ಇವತ್ತಿನ ಗ್ರಹಸ್ಥಿತಿ. ಗುರುಗಳೇ, ಈಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಮೊದಲಿಗೆ ಮೇಷರಾಶಿಗೆ ಹೇಗಿದೆ ಗುರುಗಳೇ ದಿನ? ಮೇಷರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಚತುರ್ಥಾಧಿಪತಿಯು ರಾಶ್ಯಾಧಿಪತಿಯೂ ಆಗಿರತಕ್ಕಂತಹ ಮಂಗಳ ಮತ್ತು ಚಂದ್ರರು ಸಪ್ತಮ ಭಾವದಲ್ಲಿದ್ದು ಶುಭ ಸ್ಥಿತಿಯನ್ನು ಕೊಡ್ತಕ್ಕಂಥದ್ದು. ವಿವಾಹಾದಿ ಮಂಗಳಕಾರಿಗಳ ಪ್ರಯತ್ನದಲ್ಲಿ ಯಶಸ್ಸು. ಮೇಷರಾಶಿಯವರಿಗೆ ಭೂಮಿ, ಮನೆ ಅಥವಾ ಸುಖ ಭೋಗೋಪ ವಸ್ತುಗಳೇನಿದೆಯಲ್ಲ, ಉಪಯೋಗಕರ ವಸ್ತುಗಳು, ಅವೆಲ್ಲವನ್ನು ಖರೀದಿ ಮಾಡ್ತಕ್ಕಂಥದ್ದು. ಸ್ವರ್ಣಾಭರಣಗಳನ್ನು ಖರೀದಿ ಮಾಡ್ತಕ್ಕಂಥದ್ದು. ಬೆಳ್ಳಿ ಇತ್ಯಾದಿಗಳನ್ನು ಅಂದರೆ ಸ್ವಲ್ಪ ಬೆಲೆ ಬಾಳ್ತಕ್ಕಂತಹ ಲೋಹಗಳನ್ನು ಖರೀದಿ ಮಾಡುವ ಅವಕಾಶ. ಒಳ್ಳೆಯ ಒಂದು ದಿನ. ಸ್ಕಿಲ್ಡ್, ಕೌಶಲ್ಯದಿಂದ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೂಡ ಒಳ್ಳೆಯ ಒಂದು ದಿನ. ಪಂಚಮದಲ್ಲಿ ಶುಕ್ರಕೇತು, ದೇವತಾರಾಧನೆಗೆ ಅತ್ಯಂತ ಪ್ರಶಸ್ತವಾಗಿರತಕ್ಕಂತಹ ದಿನ ಕೂಡ ಹೌದು. ಹಾಗಾಗಿ ಇವತ್ತಿನ ದಿನವನ್ನು ಮೇಷರಾಶಿಯವರು ಆನಂದಪೂರಿತರಾಗಿ ಕಳೆಯಬಹುದು. ಅವಕಾಶಗಳು ಚೆನ್ನಾಗಿದೆ. ಆದರೆ ಆಂತರಿಕವಾದ ಒಂದು ಸಣ್ಣ ಕೊಂಕು ಅಥವಾ ಕಿರಿಕಿರಿ ಅಥವಾ ಆತಂಕ ಅಂತಕ್ಕಂಥದ್ದು ಸಾಡೆ ಸಾತಿ ಶನೈಶ್ಚರದಿಂದ ಬರ್ತಕ್ಕಂಥದ್ದು. ಮಾನಸಿಕವಾದ್ದು ಇದು, ನೆನಪಿಟ್ಕೊಳ್ಬೇಕು. ಯಾಕೆಂದರೆ ಚಂದ್ರನ ಸ್ಥಿತಿ ಹಾಗಿದೆ. ಆದ್ದರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿಗೋಸ್ಕರವಾಗಿ ದೇವಿಯನ್ನು ಆರಾಧನೆ ಮಾಡ್ಕೊಳ್ಳಿ, ಶುಭವಾಗಲಿ. ಇವತ್ತು ಯಾವ ದೇವಿ ಆರಾಧನೆ ಅಂತ ಮುಂದೆ ಬರ್ತದೆ, ಅದೇ ದೇವಿಯನ್ನು ಆರಾಧನೆ ಮಾಡ್ಕೊಳ್ಳಿ. ಕಾರಣಗಳು ಮುಂದೆ ಗೊತ್ತಾಗತ್ತೆ. ಮುಂದಿಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ರಾಶ್ಯಾಧಿಪತಿ ಸುಖ ಸ್ಥಾನದಲ್ಲಿದ್ದರೆ, ಚಂದ್ರ ಇರ್ತಕ್ಕಂಥ ತೃತೀಯಾಧಿಪತಿ ಷಷ್ಠದಲ್ಲಿ ಮಂಗಳನೊಂದಿಗೆ ಇರ್ತಕ್ಕಂಥದ್ದು, ಸಪ್ತಮ ವ್ಯಯಾಧಿಪತಿಯೊಂದಿಗೆ.
ಅಂದರೆ ಅರ್ಥ ಏನು, ವ್ಯಯಕ್ಕೆ ದೃಷ್ಟಿ ಕೂಡ ಬರೋದರಿಂದ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂತಹ ಬೇಸರ, ಮನೆಯ ಕಾರ್ಯಗಳಲ್ಲಿ ಸ್ವಲ್ಪ ಅನಾಸಕ್ತಿ, ಜೊತೆಯಲ್ಲಿ ಒಂದು ಥರ ದುಗುಡ ತುಂಬಿರತಕ್ಕಂಥ ಮನಸ್ಥಿತಿಯನ್ನು ಸೂಚಿಸುತ್ತೆ. ಸಪ್ತಮಾಧಿಪತಿ ಮತ್ತು ವ್ಯಯಾಧಿಪತಿ ಆಗಿರ್ತಕ್ಕಂಥ ಮಂಗಳ ಸ್ವಲ್ಪ ಅರ್ಥನಾಶವನ್ನು ಕೊಡ್ತಾನೆ ಅಥವಾ ಸೂಚಿಸ್ತಾನೆ. ಹಾಗಾಗಿ ಅರ್ಥನಾಶ ಅಂತಂದರೆ ಎರಡು ರೀತಿಯ ಒಂದು ಅರ್ಥ ಮಾಡ್ಕೊಳ್ಬೇಕು ನಾವು. ಅರ್ಥ ಅಂದರೆ ಒಂದು ಕಡೆಯಲ್ಲಿ ಹಣ ಅಂತಲೂ, ಒಂದು ಕಡೆಯಲ್ಲಿ ವ್ಯರ್ಥ, ವೇಸ್ಟ್, ಅದು ಯಾವುದೇ ರೀತಿ ಉಪಯುಕ್ತವಿಲ್ಲದೆ ಇರತಕ್ಕಂಥ ಒಂದು ಕೆಲಸಗಳನ್ನು ಕೂಡ ಕೆಲವು ಸಂದರ್ಭ ಮಾಡಿಸ್ಬಿಡ್ತಾನೆ ಅಂತ. ಅರ್ಥವಿಲ್ಲದ ಕೆಲಸ ಅಂತ ಹೇಳ್ತಾರಲ್ಲ, ಅರ್ಥವಿಲ್ಲದ ಮಾತು, ಹಾಗೆ ಅರ್ಥವಿಲ್ಲದಂಥ ಕೆಲಸ, ಉಪಯುಕ್ತವಲ್ಲದ ಕೆಲಸಗಳ ಕಡೆಗೆ ಗಮನ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯೋಚನೆ ಮಾಡಿ, ಕೆಲವು ಸಂದರ್ಭಗಳಲ್ಲಿ ಕೆಲವು ಕೆಲಸ ಮಾಡುವಾಗ ಅರ್ಥ ಇರಬೇಕು ಅಂತಿಲ್ಲ, ಅನಿವಾರ್ಯವಾಗಿ ಮಾಡಬೇಕಾಗಿ ಬರ್ತದೆ. ಹಾಗಾಗಿ ಅದನ್ನೆಲ್ಲ ಹೆಚ್ಚು ಚಿಂತೆ ಮಾಡ್ತಕ್ಕಂಥ ವಿಚಾರ ಅಲ್ಲ. ಪೂರ್ಣವಾಗಿರತಕ್ಕಂಥ ಬಲಿಷ್ಠ ಗುರುವಿನ ಒಂದು ಬಲ ಅಂತಕ್ಕಂಥದ್ದು ಇದೆ ವೃಷಭ ರಾಶಿಯವರಿಗೆ. ಹಾಗಾಗಿ ಲಾಭಾಧಿಪತಿ ಕೂಡ ಆಗಿರೋದರಿಂದ ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ಪಡ್ಕೊಳ್ಬಹುದು. ಇದರ ಜೊತೆಯಲ್ಲಿ ಗುರುವನ್ನು ಆರಾಧನೆ ಮಾಡ್ಕೊಳ್ಳಿ. ಗುರುವಾರ ಇವತ್ತು ಶುಭವಾಗಲಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಪಂಚಮದ ಶಿಶಿಮಂಗಳ ಯೋಗ, ಲಾಭಧನಾಧಿಪತಿಯಾಗಿರ್ತಕ್ಕಂಥ ಮಂಗಳನೊಂದಿಗಿರ್ತಕ್ಕಂತಹ ನಿಮ್ಮ ಧನಾಧಿಪತಿ. ಹಾಗಾಗಿ ಇವತ್ತಿನ ದಿನ ಕೌಟುಂಬಿಕವಾಗಿರ್ತಕ್ಕಂತಹ ಸಮೃದ್ಧಿಯನ್ನು ಹೊಂದಲಿಕ್ಕೆ, ಭೂಮಿ ಮೊದಲಾದಂಥ ವ್ಯವಹಾರಗಳಲ್ಲಿರಬಹುದು ಸಮೃದ್ಧಿಯನ್ನು ಹೊಂದಲಿಕ್ಕೆ, ದೇವತಾರಾಧನೆಯನ್ನು, ಶಕ್ತಿಯ ಉಪಾಸನೆ ಮಾಡಲಿಕ್ಕೆ ಮಿಥುನ ರಾಶಿಯವರಿಗೆ ಅತ್ಯಂತ ಪ್ರಾಶಸ್ತ್ಯಪೂರ್ಣವಾಗಿರತಕ್ಕಂಥ ದಿವಸ. ರಾಶಿಯಲ್ಲಿ ಗುರು ಇರೋದರಿಂದ, ಕರ್ಮಸಪ್ತಮಾಧಿಪತಿ ಆಗಿರೋದರಿಂದ ಬಿಸ್ನೆಸ್ ಇತ್ಯಾದಿಗಳಿಗೆ ಸಂಬಂಧಪಟ್ಟು ಕೂಡ ಸಾಕಷ್ಟು ಅಭಿವೃದ್ಧಿ ಮಾಡಿಕೊಳ್ಳಲಿಕ್ಕೆ ಬೇಕಾದ ಹೆಜ್ಜೆಗಳನ್ನು ಇಡಬಹುದು. ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು, ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕೂಡ ಇವತ್ತಿಂದ ಸ್ವಲ್ಪ ಗಂಭೀರವಾಗಿ ತಗೊಂಡು ಪ್ರಯತ್ನ ಪಟ್ಟರೆ ಯಶಸ್ಸು ಅಂತಕ್ಕಂಥದ್ದು ಸಿಗಲಿಕ್ಕೆ ಎಲ್ಲ ರೀತಿಯ ಅವಕಾಶಗಳು ಉಂಟು. ಪ್ರಯತ್ನವನ್ನು ಮಾಡಿ. ಇದರ ಜೊತೆಯಲ್ಲಿ ಪಂಚಮದಲ್ಲಿರ್ತಕ್ಕಂಥ ಶಶಿಮಂಗಳ ಯೋಗ. ಹಾಗಾಗಿ ಶಿವ ಪಾರ್ವತಿಯರನ್ನು ಆರಾಧನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ. ಕರ್ಮ ಮತ್ತು ಪಂಚಮಾಧಿಪತಿ ಆಗಿರತಕ್ಕಂಥವನೊಂದಿಗೆ ರಾಷ್ಟ್ರಾಧಿಪತಿ. ಆರೋಗ್ಯದಲ್ಲಿ ವೃದ್ಧಿ, ಸಂತಾನಾದಿ ಒಂದು ಅಭಿವೃದ್ಧಿಯ ಪ್ರಯತ್ನಗಳನ್ನು ಪಡ್ತಾ ಇರತಕ್ಕಂಥವರಿಗೆ ಸತ್ಕಾರ್ಯಗಳನ್ನು ಅಥವಾ ಒಂದು ಮುಂದಿನ ಭವಿಷ್ಯದ ಚಿಂತನೆಯನ್ನು ಇಟ್ಕೊಂಡು ಹಳೆಯ ಸಮಸ್ಯೆಗಳಿಂದ ಹೊರಗೆ ಬರಬೇಕು, ಮುಂದೆ ತಾನೇನಾದರೂ ಒಂದು ಉದ್ಧಾರ ಆಗೋದಕ್ಕೆ ಬೇಕಾದ ಪ್ರಯತ್ನ ಮಾಡಬೇಕು ಅನ್ನೋ ಚಿಂತನೆಯಲ್ಲಿ ಇರ್ತಕ್ಕಂಥವ್ರಿಗೆ ಕೂಡ ಅದನ್ನು ಸಾಧನೆ ಮಾಡುವ ಹೆಜ್ಜೆ ಇಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ಕಾಲ ಇವತ್ತು. ಹಾಗಾಗಿ ಉತ್ತಮವಾಗಿದೆ. ಕರ್ಮಾಧಿಪತಿಯು ಕರ್ಮಕ್ಕೆ ದೃಷ್ಟಿ ಕೊಡೋದರಿಂದ ಉದ್ಯೋಗದಲ್ಲಿ ಕೂಡ ಸಾಕಷ್ಟು ಪ್ರಗತಿಯನ್ನು ನೋಡಬಹುದು. ಇನ್ನು ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಶನಿ ಭಾಗ್ಯದಲ್ಲಿರೋದರಿಂದ ಅಲ್ಲೂ ಕೂಡ ಒಳ್ಳೆಯ ಒಂದು ಸಮೃದ್ಧಿಯನ್ನು ಕೂಡ, ಬಿಸ್ನೆಸ್ನಲ್ಲಿ ಕೂಡ ಒಂದು ಸಮೃದ್ಧಿಯನ್ನು, ಕೌಟುಂಬಿಕವಾಗಿರ್ತಕ್ಕಂಥ ಒಂದು ಸಮಾಧಾನಕರವಾಗಿರ್ತಕ್ಕಂಥ ವಾತಾವರಣ, ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಸ್ಥಿತಿ ಕರ್ಕಾಟಕ ರಾಶಿಯವರಿಗಿದೆ. ಕೂಷ್ಮಾಂಡಾದೇವಿ ಇವತ್ತಿನ ಆರಾಧ್ಯ ದೇವತೆ. ಆ ದೇವಿಯನ್ನು ಆರಾಧನೆ ಮಾಡ್ಕೊಳ್ಳಿ. ಶುಭವಾಗಲಿ. ಗುರುಗಳೇ, ದಯಮಾಡಿ ಕೂಷ್ಮಾಂಡ ದೇವಿಯ ಕುರಿತಾಗಿ ವಿಶೇಷ ವಿಚಾರವನ್ನು ತಿಳಿಸ್ಕೊ. ಕೂಷ್ಮಾಂಡ ದೇವಿ, ಇದು ಉಚ್ಚಾರ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಉಚ್ಚಾರ ಮಾಡಬೇಕು. ಯಾಕಾಗಿ ಈ ಮಾತು ಹೇಳಿದೆ ಅಂತಂದರೆ, ಕೂಷ್ಮಾಂಡ ಅಲ್ಲ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಅರ್ಥ ಭಾಳ ವ್ಯತ್ಯಾಸ ಬಂದ್ಬಿಡುತ್ತೆ. ಕೂಷ್ಮಾಂಡ ಅಲ್ಲ, ಕೂಷ್ಮಾಂಡ. ಶ ಅಲ್ಲ, ಶ. ಬಹಳ ವ್ಯತ್ಯಾಸ ಇದೆ ಇದರಲ್ಲಿ. ತಾಲವ್ಯ ಶ. ಹಾಗಾಗಿ ಅದು ಉಚ್ಚಾರ ಬಹಳ ಮುಖ್ಯ. ಕೂಷ್ಮಾಂಡ ಅಲ್ಲ, ಕೂಷ್ಮಾಂಡ ದೇವಿ. ಕೂಷ್ಮಾಂಡ ಅನ್ನುವಂಥದ್ದು ಒಂದು ಪ್ರೇತದ ಹೆಸರು. ಅದು ಪ್ರೇತ ಶಕ್ತಿ ಅಂತ ಹೇಳ್ತಾರೆ. ಹಾಗಾಗಿ ಇದು ಚತುರ್ಥ ರೂಪ. ಚತುರ್ಥ ಅಂದರೆ ನಾಲ್ಕನೆಯ ದೇವಿಯ ಸ್ವರೂಪ. ಅಂದರೆ ಪ್ರಥಮಂ ಶೈಲಪುತ್ರಿ, ಎರಡನೇದು ಬ್ರಹ್ಮಚಾರಿಣಿ, ಮೂರನೇದು ಚಂದ್ರಘಂಟ. ಇದರ ಬಗ್ಗೆ ಹಿಂದಿನ ಸಂಚಿಕೆಗಳಲ್ಲಿ ತಿಳಿಸಿದ್ದೀನಿ. ಇದು ನಾಲ್ಕನೇದು ಕೂಷ್ಮಾಂಡ ಅಥವಾ ಕೂಷ್ಮಾಂಡ ಅಂತ ಕೂಡ ಹೇಳಬೇಕಾಗತ್ತೆ. ಇಲ್ಲಿ ಈ ದೇವಿಯ ಸ್ವರೂಪ ಆವಿರ್ಭಾವವಾಗಿದ್ದು ಹೇಗೆ ಅಂತಂದರೆ, ಮತ್ತು ಎಲ್ಲಿ ಈಕೆಯ ಆವಾಸ ಅಂತಕ್ಕಂಥದ್ದು ಎರಡನ್ನು ತಿಳ್ಕೊಳ್ಬೇಕು. ಈ ಪ್ರಪಂಚ, ವೇದದಲ್ಲಿ ಉಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ, ನಾ ಸದಾಸಿ ನೋ ಸದಾಸಿ ತದಾನೀಂ ಅಂತ ಬರುತ್ತೆ ಒಂದು ಕಡೆಯಲ್ಲಿ ಉಪನಿಷತ್ತಲ್ಲಿ. ಅಸದ್ವಾ ಇದಮಗ್ರ ಆಸೀತ್ ತಥೋ ವೈ ಸದಜಾಯತ ತವೈವಾತ್ಮಾನಗ್ಗ ಸ್ವಯಂ ಕುರುತಾ ಹೇಳುತ್ತೆ ಉಪನಿಷತ್ತು. ಏನಾಗಂದ್ರೆ, ಒಂದು ಕಾಲದಲ್ಲಿ ಏನೂ ಇರಲಿಲ್ಲ, ಪೂರ್ಣ ಕತ್ತಲ ಆವರಿಸ್ಕೊಂಡಿತ್ತು.
ಆಗೇನಾಯಿತು? ತಥೋ ವೈ ಸದಜಾಯತ, ಆವಾಗ ಏನೋ ಒಂದು ಹುಟ್ಕೊಳ್ತು. ಇಷ್ಟೇ ಹೇಳುತ್ತೆ ವೇದ, ಅದ್ರ ಬಗ್ಗೆ ವಿವರಣೆ ಕೊಡೋದಿಲ್ಲ. ಆ ಏನೋ ಒಂದು ಅದು ಯಾವುದು ಅಂತಂದರೆ ಸುಂದರವಾದ ನಗುವನ್ನು ಹೊಂದಿತ್ತು. ಅರೆ, ಆ ಏನೋ ಒಂದು ಹುಟ್ಕೊಂಡಿದ್ದು ಸುಂದರವಾದ ನಗು ಹೊಂದಿತ್ತು ಅಂದರೆ ಹೇಗೆ? ಏನೋ ಒಂದು ಹುಟ್ಕೊಂಡಿತ್ತು, ನಗುತ್ತು ಅಂತಂದರೆ ಏನರ್ಥ ಅಂದರೆ ಶಕ್ತಿಯ ಅಥವಾ ಭಗವತ್ ಶಕ್ತಿಯ ಬಗ್ಗೆ ಆ ಒಂದು ವಿವರಣೆ ಕೊಡೋದಿದೆಯಲ್ಲ, ಅದು ಯಾರಿಗೂ ಆಗದೇ ಇರುವಂಥದ್ದು. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಮಾತು ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಮನಸ್ಸು ಅದನ್ನು ಕಲ್ಪಿಸಲಿಕ್ಕೆ ಊಹೆ ಮಾಡಲಿಕ್ಕೂ ಕೂಡ ಸಾಧ್ಯವಿಲ್ಲ. ಆದರೆ ಜ್ಞಾನಿಗಳಾಗಿರ್ತಕ್ಕಂತಹ ತಪಸ್ವಿ ಋಷಿಗಳು ಅದನ್ನು ಒಂದು ಹೆಣ್ಣಿನ ರೂಪದಲ್ಲಿ ನೋಡಿದರು. ಆ ಶಕ್ತಿಯನ್ನ ಪ್ರಕೃತಿ ಅಂತಕ್ಕಂಥ ಸ್ವರೂಪದಲ್ಲಿ, ದೇವಿ ಹೆಣ್ಣಿನ ರೂಪದಲ್ಲಿ ಅದನ್ನು ಕಲ್ಪಿಸ್ಕೊಂಡ್ರು. ಮನಸ್ಸಿನಲ್ಲಿ ಅವರ ಒಂದು ಆ ಜ್ಞಾನ ಚಕ್ಷು ಅಂತ ಏನು ಹೇಳ್ತಾರಲ್ಲ, ಆ ಜ್ಞಾನದ ಕಣ್ಣಿಗೆ ಆ ರೂಪದಲ್ಲಿ ಗೋಚಾರ ಆದ್ಲವಳು, ಹೆಣ್ಣಿನ ರೂಪದಲ್ಲಿ ಗೋಚಾರವಾದ್ರು. ಅಂದ್ರೆ ಅವರ ಮನಸ್ಸಿನಲ್ಲಿ ಒಂದು ತಾಯಿಯ ಕಲ್ಪನೆ ಇತ್ತು ಅಂತ ಲೆಕ್ಕ. ನೋಡಿ, ನಾವು ಮಲಗತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮನಸ್ಸು ಏನು ಕಲ್ಪನೆ ಮಾಡ್ಕೊಂಡಿರ್ತದೆ, ಸ್ವಪ್ನದಲ್ಲಿ ನಾವು ಅದನ್ನೇ ನೋಡೋ ಸಾಧ್ಯತೆ ಹೆಚ್ಚು ಅಲ್ವಾ? ಹಾಗೆ ಒಬ್ಬ ವ್ಯಕ್ತಿ ಋಷಿ ತಪಸ್ಸಿಗೆ ಕುಳಿತಿರ್ತಕ್ಕಂಥ ಸಂದರ್ಭದಲ್ಲಿ ಅವನು ಕುಳಿತು ಆ ಒಂದು ತಪಸ್ಸನ್ನು ಮಾಡುವಾಗ ಅವನ ಮನಸ್ಸಿನಲ್ಲಿ ಒಂದು ಕಲ್ಪನೆ ಇರ್ತದೆ, ದೇವಿಯ ಸ್ವರೂಪ ಅಥವಾ ತಾಯಿಯ ಸ್ವರೂಪವೋ ತಂದೆಯ ಸ್ವರೂಪವೋ ಯಾವುದೋ ಒಂದು ಇರ್ತದೆ ಅಂತ ಇಟ್ಕೊಳ್ಳೋಣ. ಅದೇ ರೂಪವೇ ತಪಸ್ಸಿನಲ್ಲಿ ಕಾಣೋದು. ಹಾಗಾಗಿ ಅವಳು ಕಂಡ್ಳು. ಅವಳು ಹೇಗಿದ್ಲು ಅಂತಂದರೆ ಅತ್ಯಂತ ಸುಂದರವಾಗಿ ನಗುತ್ತಿದ್ಲು. ಕೇವಲ ತನ್ನ ನಗುವಿನಿಂದಲೇ ಇಡೀ ವಿಶ್ವವನ್ನು, ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿಬಿಟ್ಲಂತೆ ಅವಳು. ಸೂರ್ಯಮಂಡಲಾಂತರ್ಗತಳಾಗಿದ್ದು ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ಲು ಅಂತ. ಅಂದರೆ ಸೂರ್ಯಮಂಡಲಕ್ಕೆ ಕೂಡ ತೇಜಸ್ಸನ್ನು, ಪ್ರಕಾಶವನ್ನು ತಾನೇ ಕೊಟ್ಟವಳವಳು ಅಂಥೇಳಿ. ಅಂತಹ ಒಂದು ಅದ್ಭುತವಾಗಿರತಕ್ಕಂತಹ ಸ್ವರೂಪವನ್ನು ಕೂಷ್ಮಾಂಡ ಅಂತ ಕರಿತಕ್ಕಂಥದ್ದು. ಕೂಷ್ಮ ಅಂತಂದರೆ ಅರಳಿದ ಹೂವನ್ನು ನೋಡಿದಾಗ ಒಂದು ಸಂತೋಷ ಆಗ್ತದೆ. ನಮ್ಮಲ್ಲಿ ಅನೇಕರು ಅಂದ್ಕೊಂಡಿರ್ಬೋದು, ಹೂ ಅರಳು ಹಂಗೆ ನಗೋದು ಅಂದ್ರೆ ಹೇಗೆ ಅಂತ. ನೋಡಿ, ಸೌಂದರ್ಯದಲ್ಲಿ 4 ವಿಧ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಅದನ್ನು ನಾವು ಕಲ್ಪನೆ ಮಾಡಿಕೊಳ್ಬೇಕು. ಸೌಂದರ್ಯದಲ್ಲಿ 4 ವಿಧ. ಮೊದಲನೇ 5 ವಿಧ ವಾಸ್ತವಾಂಶ, ಆದರೆ 4 ವಿಧವನ್ನು ಶಾಸ್ತ್ರಕಾರರು ಹೇಳ್ತಾರೆ. ಮೊದಲನೇ ಸೌಂದರ್ಯ ಯಾವುದು ಅಂತಂದರೆ ಮುಗ್ಧ ಸೌಂದರ್ಯ. ಈ ಮುಗ್ಧದಲ್ಲಿ ಪುಟ್ಟ ಮಕ್ಕಳು, ಪುಟಾಣಿ ಮಕ್ಕಳು ಇರ್ತವೆ, ಒಂದು 6-8 ತಿಂಗಳಿನ ಮಕ್ಕಳು ನಗ್ತಾವಲ್ಲ, ಅದನ್ನು ನೋಡಿ, ಅದು ಮುಗ್ಧ ಸೌಂದರ್ಯ. ಎರಡನೇದು ಮೋಹಕ ಸೌಂದರ್ಯ. ಈ ಹೂವು, ನವಿಲು ಇತ್ಯಾದಿಗಳೆಲ್ಲ, ಗಿಣಿ, ಇವೆಲ್ಲ ಮೋಹಕ ಸೌಂದರ್ಯ. ಮೂರನೇದು ಮಾದಕ ಸೌಂದರ್ಯ. ಇದ್ರ ಬಗ್ಗೆ ಎಲ್ಲರಿಗೂ ಅನೇಕರಿಗೆ ಗೊತ್ತಿರುತ್ತೆ, ನಾನು ವಿವರಣೆ ಕೊಡಬೇಕಾದ ಅಗತ್ಯ ಇಲ್ಲ. ಯಾವುದು ಮತ್ತು ಬರೆಸ್ತದೆಯೋ ಆ ಸೌಂದರ್ಯ ಮಾದಕ ಸೌಂದರ್ಯ. ನಾಲ್ಕನೇದು ಆರಾಧನಾ ಸೌಂದರ್ಯ. ನಾವು ಯಾವುದೋ ಒಂದು ದೇವರ ಮೂರ್ತಿಯನ್ನು ನೋಡ್ತೇವೆ, ಕೃಷ್ಣನೋ, ರಾಧಾಕೃಷ್ಣನೋ, ಅಥವಾ ನರಸಿಂಹನೋ, ಗಣೇಶನೋ, ಅಥವಾ ಶಿವನೋ, ಯಾವುದೋ ಒಂದು ರೂಪವನ್ನು ನೋಡಿದಾಗ ನಮಗೆ ತುಂಬ ಭಕ್ತಿ ಪ್ರೀತಿ ಬಂದ್ಬಿಡ್ತದೆ ಅದರ ಮೇಲೆ. ಇದನ್ನು ಆರಾಧನಾ ಸೌಂದರ್ಯ ಅಂತ ಹೇಳ್ತೇವೆ. ಇದ್ರ ಜೊತೆಯಲ್ಲಿ ರುದ್ರ ಸೌಂದರ್ಯ ಅಥವಾ ರೌದ್ರ ಸೌಂದರ್ಯ ಅಂತಲೂ ಒಂದಿದೆ. ಇದು ಯಾವುದು ಅಂತಂದರೆ ಕ್ರೂರವಾಗಿರ್ತಕ್ಕಂಥ ಪ್ರಾಣಿಗಳನ್ನು ನೋಡಿದ್ರೆ, ಈಗ ಒಂದು ಒಳ್ಳೆ ಪಟ್ಟೆ ಇರ್ತಕ್ಕಂಥ ಒಂದು ಹುಲಿಯೋ, ಚಿರತೆಯೋ, ಅಥವಾ ಒಂದು ಮೃಗರಾಜ ಸಿಂಹವೋ ಗಂಭೀರವಾಗಿ ನಡ್ಕೊಂಡು ಬರ್ತಾ ಇದ್ದರೆ, ಅಥವಾ ರೋಷದಿಂದ ಹೆಡೆಬಿಚ್ಚಿ ನಿಂತಿರ್ತಕ್ಕಂಥ ಸರ್ಪ ಇತ್ಯಾದಿಗಳನ್ನು ನೋಡಿದ್ರೆ ಭಯ ಆಗ್ತದೆಯಲ್ಲ. ಭಯವಾದರೂ ಅದು ಸುಂದರ, ಅದು ನೋಡಬೇಕು ಅಂತ ಅನಿಸುತ್ತೆ ಅಲ್ವಾ. ಅದನ್ನು ರೌದ್ರ ಸೌಂದರ್ಯ ಅಂತ ಕರೀತಾರೆ. ಹಾಗೆ ಇಷ್ಟು ಸೌಂದರ್ಯಪೂರಿತವಾಗಿ ಆಕೆ ನಕ್ಕಳು. ಕೇವಲ ಆಕೆ ಆ ನಗುವಿನಿಂದಲೇ ಇಡೀ ವಿಶ್ವ ಪ್ರಪಂಚ ಬ್ರಹ್ಮಾಂಡ ಅಂತಕ್ಕಂಥದ್ದು ಸೃಷ್ಟಿಯಾಯಿತು. ತನ್ನನ್ನು ಆರಾಧನೆ ಮಾಡ್ತಕ್ಕಂತಹ ಜನರಿಗೆ ಸೂರ್ಯನ ಪ್ರಭೆಯಿಂದ ಯಾವ ಯಾವ ರೀತಿಯ ಫಲಗಳು ಉಂಟಾಗ್ತದೆಯೋ ಆ ಫಲಗಳನ್ನು ಅನುಗ್ರಹಿಸ್ತಾಳೆ ಅವಳು ಅಂತ. ಯಾವ ಯಾವ ಫಲಗಳು? ಸೂರ್ಯನಿಂದ ಬರ್ತಕ್ಕಂಥದ್ದು. ನಾವು ಗಾಯತ್ರಿ ಮಂತ್ರವನ್ನು ಅನುಷ್ಠಾನ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಬರ್ತದೆ, ತತ್ಸವಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಗಾಯತ್ರಿ ಮಂತ್ರ ಎಲ್ರಿಗೂ ಗೊತ್ತಿರೋದಿದು, ಹಾಗಾಗಿ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಪ್ರಸ್ತಾರ ಇದೆ, ಸ್ವರ ಇದೆ, ಕ್ರಮ ಇದೆ ಹೇಳ್ತಕ್ಕಂಥದ್ದು, ಅದೆಲ್ಲ ಮಾತ್ರ ಕಾಲಗಳೆಲ್ಲ ಇದ್ದಾವೆ. ಹಾಗಾಗಿ ಅದನ್ನೆಲ್ಲ ಅನುಷ್ಠಾನಕ್ಕೆ ಸರಿಯಾದ ರೀತಿಯಲ್ಲಿ ಉಪದೇಶ ತಗೊಂಡು ಮಾಡಬೇಕಾಗತ್ತೆ. ಮಾಡಿದಾಗ ಏನು ಫಲ ಸಿಕ್ಕತ್ತೆ ಅಂತಂದರೆ 3-4 ರೀತಿಯ ಫಲಗಳನ್ನು ಹೇಳುತ್ತೆ. ಮೊದಲನೇದು ಆರೋಗ್ಯ. ಇದರಿಂದ ಬರ್ತಕ್ಕಂಥದ್ದು ಆರೋಗ್ಯ ಅಂದರೆ ದೈಹಿಕವಾಗಿರ್ತಕ್ಕಂಥ ಆರೋಗ್ಯ. ಬಲ, ಆರೋಗ್ಯದ ಜೊತೆಯಲ್ಲಿ ಬಲ, ಸಾಮರ್ಥ್ಯ ಅಂತಕ್ಕಂಥದ್ದು ಬರ್ತದೆ. ಮೂರನೇದು ಐಶ್ವರ್ಯ ಅಂತಕ್ಕಂಥದ್ದು ಬರ್ತದೆ. ಅಂದರೆ ದಾರಿದ್ರ್ಯ ಅಂತಕ್ಕಂಥ ಕತ್ತಲು ದೂರವಾಗ್ತದೆ.
ಐಶ್ವರ್ಯ ಅಂತಕ್ಕಂಥ ಬೆಳಕು ಬರ್ತದೆ. ಅಜ್ಞಾನ, ದಡ್ಡತನ, ಮೂರ್ಖತನ ಇತ್ಯಾದಿಗಳು ದೂರವಾಗ್ತದೆ. ಬುದ್ಧಿ, ಜ್ಞಾನ ಅಂತಕ್ಕಂತಹ ಬೆಳಕು ಪ್ರಾಪ್ತಿಯಾಗ್ತದೆ. ಇನ್ನೊಂದು ಯಾವುದು? ಇನ್ನೊಂದು ತಮಸ್ಸು ದೂರವಾಗ್ತದೆ. ತಮಸ್ಸು ಅಂದರೆ ಕತ್ತಲು, ಕಷ್ಟಗಳು ಅಂತ, ಕಷ್ಟ ಕಾರ್ಪಣ್ಯಗಳು ದೂರವಾಗ್ತದೆ. ಸೋಲು ಮೊದಲಾಗಿರ್ತಕ್ಕಂಥ ಕತ್ತಲುಗಳು ದೂರವಾಗ್ತದೆ. ಗೆಲುವು ಸಿಗುತ್ತೆ, ಅರ್ಥಾತ್ ಯಶಸ್ಸು ಸಿಗುತ್ತೆ. ಆರೋಗ್ಯ, ಯಶಸ್ಸು, ದೈಹಿಕವಾಗಿರ್ತಕ್ಕಂಥ ಬಲ ಮತ್ತು ಜ್ಞಾನ, ಈ ನಾಲ್ಕನ್ನೂ ಕೂಡ ಆರಾಧನೆಯಿಂದ, ಅಂದರೆ ಸೂರ್ಯನ ಆರಾಧನೆಯಿಂದ ಈ ನಾಲ್ಕೂ ಕೂಡ ಸಿಗುತ್ತೆ ಅಂತಕ್ಕಂಥದ್ದು ಗಾಯತ್ರಿ ಮಂತ್ರದಲ್ಲಿರುವಂಥ ವಿಚಾರ. ಇದರ ಜೊತೆಯಲ್ಲಿ ಕೂಷ್ಮಾಂಡ ದೇವಿ ಸೂರ್ಯಮಂಡಲ ಅಂತರ್ಗತವಾಗಿರ್ತಕ್ಕಂಥ ಭಗವತ್ ಶಕ್ತಿ ಸ್ತ್ರೀ ರೂಪದಲ್ಲಿರ್ತಕ್ಕಂಥದ್ದು ಕೂಷ್ಮಾಂಡ ಆಗಿರೋದ್ರಿಂದ ಈ ಕೂಷ್ಮಾಂಡ ದೇವಿಯ ಆರಾಧನೆಯನ್ನು ಮಾಡುವುದರಿಂದ ಈ ಎಲ್ಲ ರೀತಿಯ ಫಲಗಳು ಕೂಡ ಪ್ರಾಪ್ತಿಯಾಗತ್ತೆ ಅಂತ ಹೇಳುತ್ತೆ. ಇದರ ಜೊತೆಯಲ್ಲಿ ಈ ಕೂಷ್ಮಾಂಡ ದೇವಿಯನ್ನು ಆರಾಧನೆ ಮಾಡುವಾಗ ಯಾವ ವರ್ಣದ ಬಟ್ಟೆ, ಯಾವ ವರ್ಣದ ಹೂವುಗಳು ವಿಶೇಷ, ಏನು ನೈವೇದ್ಯ ವಿಶೇಷ, ಈ 3 ವಿಚಾರ ಬೇಕು. ಇದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಕೂಷ್ಮಾಂಡ ದೇವಿಯ ವಿಶೇಷತೆಯ ಕುರಿತಾಗಿ ಗುರುಗಳೇ, ದೇವಿಗೆ ಏನನ್ನ ನೈವೇದ್ಯಕ್ಕೆ ಇಡಬೇಕು ಮತ್ತು ಯಾವ ಬಣ್ಣ ಏನು ಎತ್ತ ಆರಾಧಿಸೋದ್ರಿಂದ ಏನೆಲ್ಲ ಪ್ರತಿಫಲ ಸಿಗಲಿದೆ ದಯಮಾಡಿ ತಿಳಿಸಿ. ನೀಲವರ್ಣ ಅಂತ ನೋಡಿ, ಅದಕ್ಕೆ ನಾನು ಅದೇ ಕಲರ್ ಸೀರೆ ಹುಟ್ಟಿರೋದು ಅಲ್ವಾ. ಇದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ. ಶಂಖ ಪುಷ್ಪವನ್ನು ಹೊರತುಪಡಿಸಿದರೆ ನೀಲವರ್ಣದ ಬೇರೆಯ ಹೂವುಗಳು ಸಿಗೋದು ಕಡಿಮೆ. ಹೌದು. ಬಟನ್ಸು, ಸೇವಂತಿಗೆಯಲ್ಲಿ ನೀಲಿ ಕಲರ್ ಹೂ ಸಿಕ್ಕತ್ತೆ, ಬಿಟ್ರೆ ಶಂಖ ಪುಷ್ಪದಲ್ಲಿ ನೀಲಿ ಕಲರ್ ಹೂ ಸಿಕ್ಕತ್ತೆ. ಅದ್ಯಾವುದು ಸಿಗ್ಲೇ ಇಲ್ಲ ಯಾರಿಗೂ. ಹಳದಿ ಬಣ್ಣದ ಹೂವು ಪ್ರಾಶಸ್ತ್ಯ ಪೂರ್ಣ. ಹಳದಿಯು ಇವತ್ತು ಆಕ್ಚುಲಿ ನೀಲಿ ಅಥವಾ ಹಳದಿ ಬಣ್ಣವನ್ನು ಕೂಡ ನಾವು ಬಟ್ಟೆಗೆ ಧಾರಣೆ ಮಾಡಬಹುದು. ಬಟ್ಟೆಯಲ್ಲೂ ಕೂಡ ಹಳದಿ ಬಣ್ಣ ಅಥವಾ ನೀಲಿ ಬಣ್ಣ, ನೀಲಿ ಬಣ್ಣ ಪ್ರಧಾನ. ಹಳದಿ ಬಣ್ಣವನ್ನು ಕೂಡ ಇಲ್ಲಿ ನಾವು ಬಳಸಲಿಕ್ಕೆ ಅವಕಾಶ ಉಂಟು. ನೀಲಿ ಬಣ್ಣದ ಹೂವು ಶಾಸ್ತ್ರಕ್ಕೊಂದೆರಡು ಹೂವಾದರೂ ಇಟ್ಕೊಂಡ್ರೆ ಚಂದ ಸಿಕ್ಕತ್ತೆ, ಹುಡುಕಿದ್ರೆ ಅದನ್ನು ತಗೊಂಡು. ಆದ್ರೆ ಒಂದು ನೆನ್ಪಿಟ್ಕೊಳ್ಬೇಕು, ಯಾವುದೇ ಪುಷ್ಪ ನಾವು ಅಮ್ಮನವರಿಗೆ ಸಮರ್ಪಣೆ ಮಾಡೋದಾದರೆ ಅದು ಸುಗಂಧಿತವಿರಬೇಕು, ಒಳಗಡೆ ಪರಾಗ ಇರಬೇಕು. ಪರಾಗವಿಲ್ಲದ ಹೂವುಗಳ ಸಮರ್ಪಣೆ ಇಲ್ಲ. ಪರಾಗ ಅಂದ್ರೇನು? ಅದರ ಒಳಗಡೆಗೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ದಳ ಇರುತ್ತೆ. ಆ ದಳದಲ್ಲಿ ಹಳದಿ ಬಣ್ಣದ ಪೌಡ್ರ್ ಇರ್ತಕ್ಕಂಥ ಪುಡಿಯಾಗಿರ್ತಕ್ಕಂಥ ಒಳಗಡೆ ಪರಾಗ ಅಂತ, ಪರಾಗ ರೇಣು ಅಂತ ಹೇಳ್ತಾರೆ. ಅದು ಇರ್ತಕ್ಕಂಥ ಹೂವುಗಳು ಸೇವಂತಿಗೆಯಲ್ಲಿ ಅಥವಾ ಕಮಲದ ಹೂವಿನಲ್ಲಿ ಎಲ್ಲ ಇರ್ತದೆ. ಅದು ತೆಗೆದು ನೋಡಿದ್ರೆ ಗೊತ್ತಾಗತ್ತೆ. ಆ ಒಂದು ವಸ್ತು ಇದ್ದರೆ ಮಾತ್ರ ದೇವತಾ ಸಮರ್ಪಣೆಗೆ ಆ ಹೂವು ಯೋಗ್ಯ ಅಂತ ಹೇಳ್ತಾರೆ. ಹಾಗಾಗಿ ಅದಿಲ್ಲದೆ ಇರ್ತಕ್ಕಂಥ ಹೂವುಗಳನ್ನು ದೇವರಿಗೆ ಸಮರ್ಪಣೆ ಮಾಡ್ತಕ್ಕಂಥ ಒಂದು ಪದ್ಧತಿ ಇಲ್ಲ. ಈ ರೀತಿಯಾದ ಹೂವುಗಳಿಂದ ಆಕೆಯನ್ನು ಅಲಂಕರಿಸಿ ಓಂ ಶ್ರೀ ಕೂಷ್ಮಾಂಡ ದೇವ್ಯೈ ನಮಃ ಅಥವಾ ಓಂ ಶ್ರೀ ಕೂಷ್ಮಾಂಡಯೈ ನಮಃ ಅನ್ನುವಂತಹ ಮಂತ್ರದಿಂದ, ನಿಮಗೆ ಬರ್ತಕ್ಕಂಥ ಯಾವುದೇ ಬೇರೆಯ ಮಂತ್ರದಿಂದ ಆಕೆಯನ್ನು ಆರಾಧನೆ ಮಾಡಬಹುದು. ಜೊತೆಗೆ ನಿನ್ನೆ ನಾನು ಹೇಳಿದ್ದೆ, ಅರ್ಥಾತ್ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ, ಏನಂತ? ಭವದ ವಸುಧಾ ವೃಷ್ಟಿ ಪಾಪಾರಣ್ಯದ ವಾನಲ ಅನ್ನುವ 6 ಸಾಲುಗಳೇನಿದೆಯಲ್ಲ, ಈ 6 ಸಾಲುಗಳು ಲಲಿತಾ ಸಹಸ್ರನಾಮದಲ್ಲಿ ಬರ್ತಕ್ಕಂಥದ್ದು ದೇವಿಯ ಒಂದು ಸಂಸ್ಮರಣೆಯ ಸಂದರ್ಭದಲ್ಲಿ ಅಥವಾ ಪೂಜೆಯ ಸಂದರ್ಭದಲ್ಲಿ ಬಳಸ್ತಕ್ಕಂಥದ್ದು ಒಳ್ಳೆಯದು ಅಂತ ಹೇಳಿದ್ದೆ, ನೆನಪಿರಬಹುದು ನಿಮಗೆ. ಅದನ್ನು ಕೂಡ ಹೇಳ್ಕೊಳ್ಬಹುದು. ಈ ರೀತಿಯಾಗಿ ದೇವಿಯನ್ನು ಆರಾಧನೆ ಮಾಡಿದ ನಂತರದಲ್ಲಿ ನೈವೇದ್ಯ ಏನು ಅಲ್ವಾ? ನೈವೇದ್ಯಕ್ಕೆ ಇಲ್ಲಿ ಕೂಷ್ಮಾಂಡ ದೇವಿಗೆ ಪ್ರಧಾನವಾಗಿರ್ತಕ್ಕಂಥದ್ದು ಇದೆ. ಕೂಷ್ಮಾಂಡನೇ ಸಂಸ್ಕೃತದಲ್ಲಿ ಈ ನವರಾತ್ರಿಯಲ್ಲಿ ಅತಿ ಹೆಚ್ಚು ಬಳಕೆ ಆಗತಕ್ಕಂಥ ಒಂದು ವಸ್ತು ಯಾವುದು ಅಂದರೆ ಬೂದುಗುಂಬಳಕಾಯಿ. ಆಯ್ತಾ? ಕೂಷ್ಮಾಂಡ ಅಂದರೆ 2 ರೀತಿಯ ಕುಂಬಳಕಾಯಿಯನ್ನು ಸಹ ನಾವು ಇಲ್ಲಿ ಕೂಷ್ಮಾಂಡ ಅಂತಲೇ ಕರಿತಕ್ಕಂಥ. ಜೊತೆಗೆ ಗುರುಗಳೇ, ಇವತ್ತು ಬೂದುಗುಂಬಳಕಾಯಿಯನ್ನ ದಾನ ಮಾಡೋದ್ರಿಂದ ಕೂಡ ಬಹಳ ವಿಶೇಷ ಫಲ ಅಂತ. ಹೌದು, ಖಂಡಿತ. ಮತ್ತೆ ಈ ಕೂಷ್ಮಾಂಡ ಅನ್ನುವಂಥ ಸ್ವರೂಪ ಏನಿದೆಯಲ್ಲ, ಇದು ಪ್ರಾಯಶ್ಚಿತ್ತ ರೂಪ ಅಂತ. ತರಕಾರಿಗಳ ರಾಜ, ತುಂಬಾ ಚೆನ್ನಾಗಿ ಚುರುಕಾಗತ್ತೆ ಬ್ರೈನು, ಮಕ್ಕಳಿಗೆಲ್ಲ ಜ್ಯೂಸ್ ಮಾಡಿ ಕೊಡ, ಆರೋಗ್ಯಕ್ಕೂ ಒಳ್ಳೆಯದು. ದಾನಾದಿಗಳನ್ನು ಮಾಡಿದಾಗ, ಈಗ ಉದಾಹರಣೆಗೆ ನಮ್ಮಲ್ಲಿ ಯಾಕೆ ಬೂದುಗುಂಬಳಕಾಯಿಗೆ ಅಷ್ಟು ಪ್ರಾಶಸ್ತ್ಯ ಅಂತಂದರೆ ಅದರ ಒಳಗಡೆಗೆ ಮಾಂಸ ಹೆಚ್ಚಿರುತ್ತೆ. ಇದಕ್ಕೆ ನಮ್ಮಲ್ಲಿ ಅನೇಕರು ಹೇಳೋದಿದೆ, ಹಿಂದೆಲ್ಲ ಮಾಂಸ ತಿಂತಿದ್ರು ಹೇಳ್ಕೊಂಡು ಎಲ್ಲರೂ ಮಾಂಸ ತಿಂತಿದ್ರು. ಸುಳ್ಳದು. ಇದೆ ಮಾಂಸ ಅಂದರೆ ಇದೆ. ಮಾಂಸ ಅಂದರೆ ಒಳಗಡೆಗೆ ತುಂಬಿಕೊಂಡಿರ್ತಕ್ಕಂಥದ್ದು ಅಂತ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ
ಅತಿ ಹೆಚ್ಚು ಬಳಕೆ ಆಗ್ತಿದ್ದಿದ್ದು ಇದನ್ನೇ ಮಾಂಸ ಅಂತ ಹೇಳ್ತಕ್ಕಂಥದ್ದು. ಅದರ ಕಲ್ಪನೆಗೋಸ್ಕರವಾಗಿ ಇವತ್ತು ಅದನ್ನೆಲ್ಲಾದರೂ ಒಡೆದು ಇತ್ಯಾದಿ ಹಾಕಿದಾಗ ಅದರ ಮೇಲೆ ಕುಂಕುಮ ಸವರ್ತಾರೆ, ಕೆಂಪಾಗಿ ಕಾಣಲಿ ಮಾಂಸದ ಥರದಲ್ಲಿ ಅಂತ. ವಾಸ್ತವಾಂಶ ಇದನ್ನು ದಾನ ಮಾಡಬೇಕು. ಜೊತೆಯಲ್ಲಿ ಇದರಿಂದ ನಿರ್ಮಿತವಾಗಿರತಕ್ಕಂಥ ಖಾದ್ಯಗಳನ್ನು ನೈವೇದ್ಯ ಮಾಡಬೇಕು. ಕಾಶಿ ಹಲ್ವಾ ನಮ್ಮ ಜನರಿಗೆ ಪಟ್ಟ ನೆನಪಾಗಿರುತ್ತೆ. ದಮ್ ರೋಟ್ ಅಂತಾರೆ, ಕಾಶಿ ಹಲ್ವಾ ಅಂತಾರೆ. ಅದನ್ನು ಮಾಡುವಂಥ ಕ್ರಮ ನಮ್ಮ ತಾಯಂದ್ರಿಗೆ ಹೇಗೂ ಗೊತ್ತಿರುತ್ತೆ, ಮಾಡ್ತಾರೆ. ನೈವೇದ್ಯ ಮಾಡಿ ಮಕ್ಕಳಿಗೂ ಕೊಟ್ಟು ಖುಷಿಯಾಗಿ ಆನಂದವಾಗಿ ಅಮ್ಮನವ್ರ ಸ್ಮರಣೆ ಮಾಡ್ಕೊಂಡು ಇವತ್ತಿನ ದಿನವನ್ನು ಕಳಿಬೇಕು. ದಾನಕ್ಕೆ ಪ್ರಾಶಸ್ತ್ಯ ಉಂಟು. ದಾನ ಮಾಡುವಾಗ ಏನು ಮಾಡಬೇಕು? ಹಾಗಾದರೆ ಇವತ್ತೊಂದು ಕುಂಬಳಕಾಯಿ ದಾನ ಮಾಡಬೇಕು ಅಂತ ಅನಿಸ್ಬಿಡ್ತಪ್ಪ ನಿಮಗೆ. ಏನು ಮಾಡ್ತೀರಿ? ಹೇಗೆ ದಾನ ಮಾಡ್ತೀರಿ? ದಾನದ ಬಗ್ಗೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಬಹಳ ಮುಖ್ಯವಾದ ವಿಚಾರ. ಯಾವ ವಸ್ತುವನ್ನು ನಮಗೆ ಉಪಯೋಗಿಸ್ಲಿಕ್ಕೆ ಬರುವುದಿಲ್ವೋ ಅಂಥದ್ದನ್ನು ನಾವು ದಾನ ಮಾಡಬಾರ್ದು. ಅನೇಕರು ಏನು ಮಾಡ್ತಾರೆ, ಇಷ್ಟಾಗಲ ಖರ್ಚಿಫಿಗಿಂತ ಚಿಕ್ಕ ಬಟ್ಟೆ, ಇಷ್ಟು ದೊಡ್ಡ ಕುಂಬಳಕಾಯಿ ಸಾಕು ನಡೆಯುತ್ತೆ, ಶಾಸ್ತ್ರಕ್ಕೆ ದಾನ ಮಾಡಿ. ಶಾಸ್ತ್ರಕ್ಕೆ ದಾನ ಹೇಳೇ ಇಲ್ಲ. ದಾನ ದಕ್ಷಿಣೆಯಿಂದ ಪೂರ್ಣವಾಗುತ್ತೆ. ಜೊತೆಯಲ್ಲಿ ವಸ್ತು ಅಂತಕ್ಕಂಥದ್ದು ಸಮೀಚೀನವಾಗಿರಬೇಕು. ಕುಂಬಳಕಾಯಿಯನ್ನು ಎತ್ತಿ ನೋಡಿದಾಗ, ಹೀಗೆ ಹೊಡೆದು ನೋಡಿದಾಗ ಅದು ಹಾಳಾಗಿಲ್ಲ ಅನ್ನೋದು ಮೊದಲನೇದು ಕನ್ಫರ್ಮ್ ಇರಬೇಕು. ಎರಡನೇದಾಗಿ ಇವತ್ತು ನೀಲಿ ಬಟ್ಟೆ ಪ್ರಾಶಸ್ತ್ಯ ವಿಶೇಷ ಆಗಿರೋದ್ರಿಂದ ನೀಲಿ ಬಣ್ಣದ ಬಟ್ಟೆಯನ್ನು ಆ ಕುಂಬಳಕಾಯಿಯ ಕೆಳಗಡೆಗೆ ಇಡಬೇಕು. ಒಂದು ಹರಿವಾಣ, ಎಲೆ ಅಡಿಕೆ, ತಾಂಬೂಲದ ಪಟ್ಟಿ, ನಿಮ್ಮ ಶಕ್ತಿಯಾನುಸಾರ ದಕ್ಷಿಣೆ. ಅದರ ಮೇಲೆ ಒಂದು ನೀಲಿ ಬಣ್ಣದ ಬಟ್ಟೆಯನ್ನಿಟ್ಟು ಅದರ ಮೇಲೆ ಕುಂಬಳಕಾಯಿಯನ್ನು ಇಡಬೇಕು. ಆ ನಂತರದಲ್ಲಿ ಒಂದು ಹೂವು, ಅಕ್ಷತೆ ಇತ್ಯಾದಿಗಳನ್ನು ತಗೊಂಡು ಕೂಷ್ಮಾಂಡಾದೇವಿ ಪ್ರೀತ್ಯರ್ಥಂ ಕೂಷ್ಮಾಂಡ ಪ್ರತಿನಿಧಿ ದಾನಂ ಕರಿಷ್ಯೆ ಇಷ್ಟನ್ನು ಹೇಳಿಕೊಂಡು ಆ ಒಂದು ಹೂವು, ಅಕ್ಷತೆ ಹಿಡಿದಿರುವಂಥ ನೀರೇನು 2 ಉದ್ಧರಣೆ ನೀರು ಹಾಕ್ಕೊಂಡು ಕುಂಬಳಕಾಯಿ ಮೇಲೆ ಬಿಟ್ಟು ಕೂಷ್ಮಾಂಡ ಪ್ರೀತಿರಸ್ತು ಇಷ್ಟನ್ನು ಹೇಳಿಕೊಂಡು ಆ ಕುಂಬಳಕಾಯಿಗೆ 3 ಬಾರಿ ಹೀಗೆ ಸುತ್ತು ಮಾಡಿ ಅಮ್ಮನವರಿಗೆ ಅರ್ಪಣೆ ಮಾಡಿಬಿಡ್ಬೇಕು ಹೂವು, ಅಕ್ಷತೆಯನ್ನು. ತಾಯಿ, ನಿನ್ನ ಸಂತುಷ್ಟಿಗೋಸ್ಕರವಾಗಿ ನಿನ್ನ ಪ್ರತಿನಿಧಿ ರೂಪವಾಗಿರ್ತಕ್ಕಂಥ ಈ ವ್ಯಕ್ತಿಗೆ ನಾನು ಈ ಒಂದು ವಸ್ತುವನ್ನು ದಾನ ಮಾಡ್ತಿದ್ದೇನೆ. ನನ್ನ ಎಲ್ಲ ದೋಷಗಳು ಪರಿಹಾರವಾಗಿ ನಿನ್ನ ಅನುಗ್ರಹವಾಗಲಿ ನನಗೆ ಅನ್ನೋ ಭಾವನೆಯನ್ನು ಇಟ್ಕೊಳ್ಬೇಕು. ಬಳಸಲಿಕ್ಕೆ ಬರ್ತಕ್ಕಂಥ ನೀಲಿ ಬಟ್ಟೆ ಕೊಡಬೇಕು. ಅದನ್ನು ಒಂದೊಮ್ಮೆ ಹೆಣ್ಮಕ್ಳು ದಾನ ತಗೊಳ್ತಾರೆ ಅಂದರೆ ನಿಮ್ಮ ಶಕ್ತಿಯಾನುಸಾರ ಬ್ಲೌಸ್ ಪೀಸೋ ಸೀರೆನೋ ಇಡಬೇಕು. ಗಂಡಸರು ಅದನ್ನು ದಾನ ತಗೊಳ್ಳಿಕ್ಕೆ ಬಂದಿದ್ದಾರೆ ಅನ್ನುವಂಥ ಸಂದರ್ಭ ಇದ್ದರೆ ಒಂದು ಶರ್ಟ್ ಪೀಸೋ ಪ್ಯಾಂಟ್ ಪೀಸೋ ಅಂದರೆ ಬಳಕೆಗೆ ಬರ್ತಕ್ಕಂಥ ಒಂದು ಶುದ್ಧವಾದ ಒಳ್ಳೆಯ ಗುಣಮಟ್ಟದ ಕ್ವಾಲಿಟಿಯ ಬಟ್ಟೆಯನ್ನು ಇಡಿ. ಯಾಕೆಂದರೆ ಕೊಟ್ಟ ಫಲ ಅದು ಸದ್ಬಳಕೆ ಆದ ಮೇಲೆ ನಿಮಗೆ ಸಿಗತಕ್ಕಂಥದ್ದು, ಅಷ್ಟರೊಳಗಡೆ ಸಿಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಹಾಗಂತ ಅವ್ರು ಸದ್ಬಳಕೆ ಮಾಡದೇ ಇದ್ರೆ ಅವರು ತಪ್ಪಾಗುತ್ತೆ, ತಗೊಂಡವರು ತಪ್ಪು. ಹಾಗಂತ ಕೊಟ್ಟವರು ಕೊಡುವಾಗ ಸದ್ಬಳಕೆ ಮಾಡಲಿಕ್ಕೆ ಬರುವಂಥ ಒಂದು ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದನ್ನು ಕೊಡಬೇಕು. ಈಗ ಉದಾಹರಣೆಗೆ ನಾನು ಬಂದಿದ್ದೆ ನಿಮ್ಮ ಮನೆಗೆ ಅಂದರೆ ನೀವು ದಾನ ಮಾಡಬೇಕಿದ್ರೆ ಏನು ಮಾಡಬೇಕು? ನಾನು ಹಾಕುವಂಥ ಶರ್ಟು ಅಥವಾ ಒಂದು ಪಂಚೆ ಶಾಲು ಅಥವಾ ನಾನು ಅಂದರೆ ನನಗೆ ಹೊಲಿಸ್ಕೊಳ್ಳಿಕ್ಕೆ ಬರ್ತಕ್ಕಂಥ ರೀತಿಯಲ್ಲಿರ್ತಕ್ಕಂಥ ಶರ್ಟ್ ಬಟ್ಟೆನೋ ಪ್ಯಾಂಟ್ ಬಟ್ಟೆನೋ ಅಥವಾ ಪಂಚೆನೋ ಇತ್ಯಾದಿ ವಸ್ತುವನ್ನು ಸರಿಯಾದ ಒಳ್ಳೆಯ ಗುಣಮಟ್ಟದ್ದನ್ನು ಇಟ್ಟು ಕೊಡಬೇಕು. ಯಾರಿಗೆ ಕೊಡೋದಾದರೂ ಇದು ಬಹಳ ಮುಖ್ಯ. ಇದನ್ನು ನೆನಪಿನಲ್ಲಿ ಇಟ್ಕೋಬೇಕು. ಈ ರೀತಿಯಾಗಿ ದಾನ ಮಾಡಿದ ನಂತರದಲ್ಲಿ ಅವರು ನಿಮ್ಮ ಮನೆಯಲ್ಲಿ ಭೋಜನ ಮಾಡ್ತಾರೆ ಅಂದರೆ ಊಟವನ್ನು ಹಾಕಬೇಕು. ಅಥವಾ ನೀವು ಊಟ ಮಾಡೋದಿಲ್ಲ ಹೇಳಿ ಆದರೆ ಅವರಿಗೆ ಏನು ಆ ಸ್ವಾದ ಏನು ರೆಡಿ ಮಾಡಿರ್ತೀರಲ್ಲ ಅಮ್ಮನವರು ನೈವೇದ್ಯಕ್ಕೆ, ಅದನ್ನು ಸ್ವಲ್ಪ ತಿನ್ನಲಿಕ್ಕೆ ಕೊಡಬೇಕು. ಕೊಟ್ಟು ನಮಸ್ಕಾರ ಮಾಡಿ ಕಳಿಸ್ಕೊಡ್ಬೇಕು. ಇದು ಕೂಷ್ಮಾಂಡಾದೇವಿಯ ಸಂಬಂಧಪಟ್ಟಿರ್ತಕ್ಕಂಥ ವ್ರತದ ಆಚರಣೆ ವಿಚಾರ. ನೆನ್ಪಿಟ್ಕೊಳ್ಳಿ. ಸರಿಯಾಗಿ ಆಚರಣೆ ಮಾಡಿದ್ರಿ ಅಂದರೆ ಖಂಡಿತವಾಗಿ ಫಲ ಸಿಕ್ಕತ್ತೆ. ಭಾವನೆ ಇಟ್ಕೊಳ್ಳಿ, ಶ್ರದ್ಧೆ, ಭಾವನೆ, ಭಕ್ತಿಯನ್ನು ಇಟ್ಕೊಂಡು ಮಾಡಿ. ಯಾಕೆ ಅಂತಂದರೆ ಇದು ದೈಹಿಕವಾಗಿರ್ತಕ್ಕಂಥ ಆಡಂಬರಕ್ಕೋ ಅಥವಾ ಯಾವುದೋ ಒಂದು ಅಲಂಕಾರ ಮಾಡಿದ್ದೇನೆ ಹಾಗೆ ಹೀಗೆ ನಾವು ಭಾರಿ ದೊಡ್ಡ ಗ್ರ್ಯಾಂಡಾಗಿ ಮಾಡಿದ್ದೀವಿ. ಆ ಗ್ರ್ಯಾಂಡೆಲ್ಲ ಹೊರಮಟ್ಟದಲ್ಲಿರ್ತಕ್ಕಂಥ ಯಾವ ಗ್ರ್ಯಾಂಡಿಗೆ ಯಾವ ವ್ಯಾಲ್ಯೂನೂ ಇಲ್ಲ. ಯಾವಾಗ ಅದು ಒಳಗಡೆ ಮುಟ್ತದೆಯಲ್ಲ, ಅಂದರೆ ನಮ್ಮ ಅಂತರಂಗದಲ್ಲಿ ಇರ್ತಕ್ಕಂಥ ಶಕ್ತಿ ಆಗಿರೋದ್ರಿಂದ ಅದು ಒಳಗಡೆಗೆ ಮುಟ್ಟುವಷ್ಟು ಪ್ರಾಮಾಣಿಕತೆ ಇದ್ದಾಗ ಮಾತ್ರವೇ ಫಲ ನೆನಪಿನಲ್ಲಿರಲಿ. 4ನೇ ದಿನ ವಿಶೇಷತೆಯ ಕುರಿತಾಗಿ ಗುರುಗಳು ತಿಳಿಸ್ಕೊಡ್ತಿದ್ರು. ಗುರುಗಳೇ, ಮಾತುಕತೆ ಮುಂದುವರಿಸೋಣ. ಈ ರೀತಿಯಾಗಿ ಕೂಷ್ಮಾಂಡಾದೇವಿಯ ಆರಾಧನೆಯನ್ನು ಮಾಡಿ ಸಮರ್ಪಣೆ ಮಾಡಿ ಎಲ್ಲ ಮುಗಿಯಿತು. ಆ ನಂತರದಲ್ಲೇನು, ದೇವಿಯ ಮಹಾತ್ಮೆಯನ್ನು ಕೇಳಬೇಕು. ನಾನು ದೇವಿಯ ಮಹಾತ್ಮೆಯನ್ನು ನಿನ್ನೆಯಿಂದ ಆರಂಭ ಮಾಡಿದ್ದೆ ಅಲ್ವಾ? ಈಗ ಅದನ್ನು ಮುಂದುವರಿಸೋಣ. ನಾನು ಹೇಳಿದ್ದೆ ಇದು ಸುಮಾರು 2 ಲಕ್ಷ ಚಿಲ್ಲರೆ
2,34,476 ಕೋಟಿ ವರ್ಷದ ಹಿಂದೆ ನಡೆದಿದ್ದು ಘಟನೆ. ಅದಕ್ಕೆ ಪುರಾಣದಲ್ಲಿ ಲೆಕ್ಕಗಳು ಸಿಕ್ಕತ್ತೆ. ಪಂಚಾಂಗದಲ್ಲಿ ನೋಡಿ ಬರೆದಿರ್ತಾರೆ, ಗತಶಾಲಿ ಅಥವಾ ಕೃತಯುಗ, ಕಲಿಯುಗ, ಅಸ್ಯ ಸಂವತ್ಸರಸ್ಯ ಸೃಷ್ಟ್ಯಾದಿಗತಾಬ್ದಾಹ ಅಂತ ಬರೆದಿರ್ತಾರೆ. ನೋಡಿ, ಗೊತ್ತಿರು, ಪಂಚಾಂಗದಲ್ಲಿ ಬರೆದಿರ್ತಾರೆ. ಅಂದರೆ ಈ ವರ್ಷ ಏನು ಆರಂಭ ಆಗಿದೆ, ಈ ವಿಶ್ವಾವಸು ಸಂವತ್ಸರ, ಈ ಸಂವತ್ಸರ ಆರಂಭ ಆಗುವ ಹಿಂದೆ ಈ ಒಂದು ಪ್ರಪಂಚ ಸೃಷ್ಟಿಯಾಗಿ ಎಷ್ಟು ವರ್ಷಗಳು ಕಳೆದಿದೆ ಅಂತ ಬರೆದಿರ್ತಾರೆ. 14 ಡಿಜಿಟ್ ಇರುತ್ತೆ ಅದರಲ್ಲಿ. 3 ಡಿಜಿಟ್ ಇದ್ರೆ ನಮ್ಮಲ್ಲಿ 100, 4 ಇದ್ರೆ 1000, 5 ಇದ್ರೆ ಲಕ್ಷ, 10,000, 6 ಇದ್ರೆ ಲಕ್ಷ, 7 ಇದ್ರೆ 10 ಲಕ್ಷ, ನಮಗೆಲ್ಲ ಗೊತ್ತು. 14 ಡಿಜಿಟ್ ಇದೆ ಅಲ್ಲಿ. ಅದನ್ನು ಹೇಗೆ ಅಳ್ಕೊಳ್ತೀರೋ ನಿಮಗೆ ಬಿಟ್ಬಿಡ್ತೀನಿ, ನೀವು ಲೆಕ್ಕ ಹಾಕ್ಕೊಳ್ಳಿ ನೀವೇ. ಅಷ್ಟು ವರ್ಷಗಳಾಗಿದೆ ಈ ಪ್ರಪಂಚ ಸೃಷ್ಟಿಯಾಗಿ. ಆ ಕಾಲದಲ್ಲಿ ಸ್ವಾರೋಚಿಷ ಮನ್ವಂತರದಲ್ಲಿದ್ದಂಥ ಒಬ್ಬ ಸುರಥ ಅನ್ನುವ ರಾಜನ ಕಥೆಯನ್ನು ಇಲ್ಲಿ ಉಗ್ರಶ್ರವ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಸ್ವಾರೋಚಿಷೇಂತರೇ ಪೂರ್ವಂ ಚೈತ್ರವಂಶ ಸಮುದ್ಭವ ಸುರಥೋ ನಾಮ ರಾಜಾಭೂತ್ ಸಮಸ್ತೆ ಕ್ಷಿತಿಮಂಡಲೆ. ಇಡೀ ಪ್ರಪಂಚವನ್ನು ಅವನು ಆಳ್ತಾ ಇದ್ದ. ಅಂಥ ಸಂದರ್ಭದಲ್ಲಿ ಕೆಲವು ಭಿನ್ನಮತೀಯರು ಹುಟ್ಟುಕೊಂಡ್ರು, ಅವ್ರ ಜೊತೆಲಿ ಯುದ್ಧ ಆಯಿತು. ಆದರೆ ಅವರು ತುಂಬ ನ್ಯೂನೈರಪಿ ಸತೈರುದ್ಧೈ, ಅತ್ಯಂತ ಕಡಿಮೆ ಜನ ಇದ್ದವರು ಅವರು. ಹಾಗೂ ಅವರು ಕಟ್ಟಿದ್ರು, ಯುದ್ಧವನ್ನು ಎತ್ತು ಕಟ್ಟಿದ್ರು. ಹೋಗಿ ಯುದ್ಧವನ್ನು ಮಾಡಿದ್ರೆ ಇವನು ಸೋತುಬಿಟ್ಟ. ಇಡೀ ಪ್ರಪಂಚದ ಚಕ್ರವರ್ತಿ ಇವನು, ರಾಜನೇ ಈ ರಾಜ ಸೋಲ್ತಾನೆ. ಸುರಥ ರಾಜ ಅವ್ರ ಕೈಲಿ ಸೋತೋಗ್ತಾನೆ. ಎಷ್ಟೋ ಸಾರಿ ಭಿನ್ನಮತೀಯರಿಂದಾಗಿ ಸರ್ಕಾರಗಳು ಬಿದೋಗಲ್ವೇ, ಅಲ್ಲಿ ಹಾಗೆ ಆಯಿತು ಅಂತ. ಈ ರಾಜ ಸೋಲ್ಸಲ್ಪಟ್ಟ ಅವರಿಂದ. ಸೋತ ನಂತರದಲ್ಲಿ ತನ್ನ ರಾಜ್ಯಕ್ಕೆ ಹಿಂತಿರುಗಿ ತಾನು ತನ್ನ ಪ್ರದೇಶ ಎಷ್ಟಿತ್ತು ಅಷ್ಟೇ ರಾಜ್ಯವನ್ನು ಪರಿಪಾಲನೆ ಮಾಡಬೇಕಾದ ಪ್ರಸಂಗ ಬಂತು ಅವನಿಗೆ. ಈ ರೀತಿಯಾಗಿ ಆದಾಗ ಸರಿ, ಇನ್ನೇನು ಮಾಡ್ಲಿಕ್ಕಾಗತ್ತೆ ಅಂತ ಹೇಳಿ ಬಿಟ್ಕೊಂಡು ತನ್ನ ರಾಜ್ಯವನ್ನೇ ತಾನು ಪಾಲನೆ ಮಾಡ್ತಾ ಕೂತಂಥ ಸಂದರ್ಭದಲ್ಲಿ ಒಳಗೆ ಶುರುವಾಗ್ತದೆ ಪ್ಯಾಲೇಸ್ ಪಾಲಿಟಿಕ್ಸ್, ಅಂದರೆ ಅರಮನೆಯ ರಾಜಕೀಯ ಅಂತೇಳಿ. ಅದು ಆರಂಭವಾಗತ್ತೆ. ಅದು ಆರಂಭವಾದಾಗ ಏನಾಗತ್ತೆ ಅಂದರೆ, ಹೆಂಡತಿ ಮಕ್ಕಳು ಬೊಕ್ಕಸವನ್ನು ಖಾಲಿ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಬೊಕ್ಕಸದಲ್ಲಿರ್ತಕ್ಕಂಥ ಖಜಾನೆಯನ್ನು ಖಾಲಿ ಮಾಡೋದು, ಎಂಜಾಯ್ ಮಾಡೋದು ಲೈಫನ್ನು, ಆ ದುಡ್ಡು ಖರ್ಚು ಮಾಡ್ಕೊಂಡು ಆರಾಮಾಗಿ ಮಜಾ ಮಾಡ್ಕೊಳ್ಳೋದು. ಈ ರೀತಿಯಾಗಿ ಮಾಡಿಕೊಂಡು ಆ ಹಣವನ್ನು ಹಾಳು ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಮಂತ್ರಿಗಳು ಕುಮ್ಮಕ್ಕು. ಅಮಾತ್ಯೈರ್ ಬಲಿಭಿರ್ ದುಷ್ಟೈಹಿ ದುರ್ಬಲಸ್ಯ ದುರಾತ್ಮಭಿಹಿ. ಇವರು ಸ್ವಲ್ಪ ದುರ್ಬಲ ಆಗ್ಬಿಟ್ಟಿದ್ನಲ್ಲ, ಸೋತು ಬಂದವನಲ್ಲ, ಮಾನಸಿಕವಾಗಿ ಸ್ವಲ್ಪ ಡಲ್ ಆಗಿದ್ದ. ನಮ್ಗಾಗತ್ತಲ್ವ ಎಷ್ಟೋ ಸಂದರ್ಭಗಳಲ್ಲೇ ಸೋತ ನಂತರದಲ್ಲಿ ನಮ್ಮ ಮನಸ್ಸು ಪ್ರಫುಲ್ಲವಾಗಿರ್ತದೆಯಾ? ಇರೋದಿಲ್ಲ. ಸಹಜವಾಗಿ ಮಾನಸಿಕವಾಗಿ ನಾವು ಖಿನ್ನರಾಗ್ತೇವೆ. ಅದೇ ರೀತಿ ರಾಜ ಖಿನ್ನನಾಗಿದ್ದಂತಹ ಸಂದರ್ಭದಲ್ಲಿ, ದುಃಖದಲ್ಲಿರುವ ಸಂದರ್ಭದಲ್ಲಿ, ಸೋಲಿನ ಹತಾಶೆಯಲ್ಲಿದ್ದಾಗ ಅಮಾತ್ಯರು ಅಂದರೆ ಮಂತ್ರಿಗಳಾಗಿ ಏನು ಇವನ ಜೊತೆಯಲ್ಲಿ ಕೆಲಸ ಮಾಡ್ತಿದ್ರು, ಅವರುಗಳು ಒಳಗೊಳಗೆ ಕುತಂತ್ರ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಈ ರಾಜನಿಗೆ ವಿಷಯ ಗೊತ್ತಾಯಿತು, ಓಹೋ ತನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ, ಇವರು ಒಂದಲ್ಲ ಒಂದು ದಿನ ಖಂಡಿತವಾಗಿ ನನ್ನನ್ನು ಏನೋ ಒಂದು ಸಮಸ್ಯೆ ಮಾಡ್ತಾರೆ ತನಗೆ ಅನ್ನುವಂಥ ಒಂದು ಭಯ ಅಥವಾ ಒಂದು ಬೇಸರ ಅವನಿಗೆ ಆಗಲಿಕ್ಕೆ ಶುರುವಾಯಿತು. ಏನು ಮಾಡ್ತಾನೆ ಅವನು? ಆ ನಂತರದಲ್ಲಿ ಒಂದು ದಿನ ತಾನು ಬೇಟೆ ಆಡಲಿಕ್ಕೆ ಹೋಗ್ತೇನೆ ಅಂತ ಹೇಳಿ ಅರಮನೆಯಲ್ಲಿ ಎಲ್ಲರಿಗೂ ಹೇಳ್ತಾನೆ. ಅದೊಂದು ನೆಪ, ಮೃಗಯ ವ್ಯಾಜ, ವ್ಯಾಜ ಅಂದರೆ ನೆಪ ಅಂತ ಸಂಸ್ಕೃತದಲ್ಲಿ. ಹಾಗೆ ಆ ಒಂದು ನೆಪವನ್ನು ಹೇಳ್ತಾನೆ. ತಾನು ಬೇಟೆ ಆಡಲಿಕ್ಕೆ ಹೋಗ್ತೇನೆ ಹೇಳಿ ಕುದುರೆಯನ್ನು ಹತ್ತಿ, ತನ್ನ ಖರ್ಚಿಗೆ ಬೇಕಾದಷ್ಟು ಸ್ವಲ್ಪ ಹಣವನ್ನು ಎತ್ತಿಟ್ಕೊಂಡು ಕುದುರೆಯನ್ನು ಹತ್ತಿ ಬೇಟೆ ನೆಪ ಹೇಳ್ಕೊಂಡು ದೊಡ್ಡ ಕಾಡಿಗೆ ಹೊರಟೋಗ್ತಾನೆ. ದಟ್ಟವಾದಂಥ ಕಾಡಿಗೆ ಹೊರಟೋಗ್ತಾನೆ. ಹಾಗೆ ಕಾಡಿನಲ್ಲಿ ತಿರುಗಿ 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 ಸಾಕಾಗುವಷ್ಟೊತ್ತಿಗೆ ಅಲ್ಲೊಂದು ಋಷ್ಯಾಶ್ರಮ ಸಿಕ್ಕತ್ತೆ. ಅಲ್ಲಿ ಒಬ್ಬರು ಮೇಧಾ ಅಥವಾ ಸುಮೇಧ ಅನ್ನುವಂಥ ಒಬ್ಬ ಮಹರ್ಷಿಗಳ ದೊಡ್ಡ ಒಂದು ಆಶ್ರಮ ಅದು. ಆಶ್ರಮದಲ್ಲಿ ಅನೇಕ ಶಿಷ್ಯರು, ಋಷಿಮುನಿಗಳು, ಬೇರೆ ಬೇರೆಯವರೆಲ್ಲರೂ ಇರ್ತಕ್ಕಂಥ ಒಂದು ಆಶ್ರಮ. ಆ ಆಶ್ರಮಕ್ಕೆ ಬರ್ತಾನೆ ಇವನು. ಆ ಆಶ್ರಮಕ್ಕೆ ಬಂದು ಅಲ್ಲಿ ತಾನು ಇರಲಿಕ್ಕೆ ಆರಂಭ ಮಾಡ್ತಾನೆ. ಬರ್ತಾನೆ, ಮೊದಲು ಆ ಮುನಿಗಳ ಹತ್ರ ಬರ್ತಾನೆ, ಅವರಿಗೆ ನಮಸ್ಕಾರವನ್ನು ಮಾಡಿ ತನ್ನ ಪರಿಚಯವನ್ನು ಹೇಳಿಕೊಂಡು ತಾನು ಕೆಲವು ದಿನ ಇಲ್ಲಿ ಇರಬೇಕು ಅಂತ ಬಂದಿದ್ದೇನೆ. ಆಯ್ತಪ್ಪ ಸಂತೋಷ, ಇರು, ನೀನು ಯಾರು ಬೇಡ ಅಂದರು ಅಂಥೇಳಿ ಅವನಿಗೆ ಹೇಳಿಬಿಟ್ಟು ಆ ಮಹರ್ಷಿಗಳು ಅಲ್ಲೇ ಇರಿಸ್ಕೊಳ್ತಾರೆ. ಅವನು ಅಲ್ಲಿಯೇ ಇರ್ತಾನೆ. ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇತಶ್ಚೇತಶ್ಚ ವಿಚನಸ್ ತಸ್ಮಿನ್ ಮುನಿವರ ಆಶ್ರಮ ಅಂಥೇಳಿ. ಹಾಗೆ ಆ ಆಶ್ರಮದಲ್ಲಿ ಆ ಕಡೆ ಈ ಕಡೆ ಓಡಾಡ್ಕೊಳ್ಳೋದು. ದಿನ ಎದ್ದ, ಸ್ನಾನ ಮಾಡ್ದ, ತಂದೇನೋ ಅನುಷ್ಠಾನ ಇತ್ಯಾದಿ ಪೂಜೆ ಪುನಸ್ಕಾರ ಇದ್ರೆ ಮಾಡ್ದ, ಋಷಿಗಳ ಹತ್ರ ಹೋದ, ಅವ್ರ ಹತ್ರ ಒಂದಿಷ್ಟು ಉಪದೇಶ ಕೇಳ್ದ. ಹೀಗೆ ಮಾಡ್ಕೊಂಡು ಓಡಾಡ್ತಾ ಕೂತವನಿಗೆ ಒಂದು ದಿವಸ ಕೂತಿದ್ದಾನೆ, ಯೋಚನೆ ಬರೋಕ್ಕೆ ಶುರುವಾಯಿತು. ಎಂಥ ಕೆಲಸ ಆಗೋಯ್ತಲ್ಲ ನನ್ನ ಜೀವನ, ಇಷ್ಟು ಕಷ್ಟಪಟ್ಟೆ, ಇಷ್ಟೆಲ್ಲ ವರ್ಷಗಳ ಕಾಲ ದುಡಿದೆ, ರಾಜ್ಯವನ್ನು ಕಟ್ಟದೆ, ಪ್ರಪಂಚವನ್ನು ಗೆದ್ದೆ,
ಏಕಚಕ್ರಾಧಿಪತಿ ಆದೆ, ಎಲ್ಲವನ್ನು ಸಾಧನೆ ಮಾಡಿದೆ. ಆದರೆ ಇವತ್ತೇನಾಯಿತು ನನ್ನ ಪರಿಸ್ಥಿತಿ? ಯಾರೋ ಮೂರ್ಖಾಸ್ನವ್ರು ನನ್ನನ್ನು ಸೋಲಿಸ್ಬಿಟ್ರಲ್ಲ. ಹೋಗ್ಲಿ ಅತ್ಲೆ ಅಂತೇಳಿ ವಾಪಸ್ ಬಂದು ನನ್ನ ರಾಜ್ಯನಾರು ನಾನು ನೋಡ್ಕೊಂಡಿರೋಣ ಅಂತಂದರೆ ನನ್ನ ಹೆಂಡತಿ ಮಕ್ಕಳೇ ನನಗೆ ಮೋಸ ಮಾಡೋದ, ನನ್ನ ಮಂತ್ರಿಗಳೇ ನನಗೆ ಮೋಸ ಮಾಡೋದ, ನನ್ನ ಖಜಾನೆನೇ ಲೂಟಿ ಮಾಡಿಬಿಟ್ರಲ್ಲ. ಎಂಥ ಪರಿಸ್ಥಿತಿ ಆಗೋಯ್ತು, ಯಾಕೆ ಹೀಗಾಯಿತು ನನಗೆ ದೇವರೇ? ತುಂಬ ಬೇಸರ ಮಾಡ್ಕೊಳ್ತಾನೆ. ಎಂಥ ಆನೆ ಸಾಕಿದ್ದೆ, ಪಟ್ಟದಾನೆ, ಎಷ್ಟು ಜೋರಿತ್ತು, ಏನು ಅದರದ್ದು ಗತ್ತು ಗಾಂಭೀರ್ಯ ಆನೆದು. ಆಹಾ, ಅದ್ರ ಮೇಲೆ ಕೂತು ಓಡಾಡ್ತಿದ್ರೆ ಇಡೀ ಪ್ರಪಂಚ ನನ್ನನ್ನು ನೋಡಿ ಕೈ ಮುಗಿತಿತ್ತಲ್ಲ. ಇಂಥ ಸಂದರ್ಭದಲ್ಲಿ ಇಷ್ಟು ಚೆನ್ನಾಗಿ ಜೀವನ ಮಾಡಿಕೊಂಡಿದ್ದ ನಾನು ಇವತ್ತು ಈ ಸಂದರ್ಭದಲ್ಲಿ ಎಲ್ಲ ಕಳ್ಕೊಂಡು ಎಲ್ಲ ಬಿಟ್ಟು ಬಂದು ಕಾಡಲ್ಲಿ ಆಶ್ರಮದಲ್ಲಿ ಕೂತ್ಕೊಳ್ಳೋ ಪ್ರಸಂಗ ಬಂದ್ಬಿಡ್ತಲ್ಲ. ನನಗೆ ಬೇಕಾಗಿತ್ತ? ನನಗೆ ಇದು ಯಾಕೆ ಬೇಕಿತ್ತು? ನನಗೆ ಇದು ಯಾಕೆ ಹೀಗಾಯಿತು? ನನಗೆ ತುಂಬ ಬೇಜಾರಾಗತ್ತಲ್ಲ ಅಂಥೇಳಿ ತಲೆ ಕೆಡ್ಸ್ಕೊಂಡು ಕೂತಿದ್ದ. ಆಮೇಲೆ ಏನಾಯಿತು ತಿಳಿಯೋಣ. ಈಗ ಗುರುಗಳೇ 4 ರಾಶಿಗಳ ಕುರಿತಾಗಿ ತಿಳಿಸ್ಕೊಡಿ. ಈಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ತಕ್ಕಮಟ್ಟಿಗೆ ಉತ್ತಮವಾಗಿದೆ. ವ್ಯಯಾಧಿಪತಿ ತೃತೀಯದಲ್ಲಿ, ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಮಂಗಳನೊಂದಿಗೆ, ಮಿತ್ರನೊಂದಿಗೆ, ಚತುರ್ಥಾಧಿಪತಿಯೊಂದಿಗೆ ಇರ್ತಕ್ಕಂಥದ್ದು ಒಳ್ಳೆಯ ಒಂದು ಯೋಗ. ಇವತ್ತು ರಾಶಿಯಲ್ಲಿ ಶುಕ್ರ ಕೂಡ ಇದ್ದಾನೆ. ಶುಕ್ರ ಸಿಂಹಕ್ಕೆ ಕರ್ಮಾಧಿಪತಿ ಆಗ್ತಾನೆ. ಕರ್ಮ ಅಂದರೆ ಉದ್ಯೋಗ ಅಂತ, ಒಳ್ಳೆಯ ಒಂದು ಯೋಗ. ಗಣಪತಿ ಆರಾಧನೆ ಬೇಕು ಮಾತ್ರ. ಇವತ್ತು ಗಣಪತಿ ಆರಾಧನೆ ಮಾಡಿಕೊಂಡು ಇವತ್ತಿನ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದ್ರ ಜೊತೆಯಲ್ಲಿ ಕೂಷ್ಮಾಂಡ ದೇವಿಯನ್ನು ಕೂಡ ಆರಾಧನೆ ಮಾಡಿಕೊಂಡು ನಿಮ್ಮ ಶಕ್ತಿಯಾನುಸಾರ ಆಕೆಗೆ ಆರಾಧನೆಯನ್ನು ಸಲ್ಲಿಸಿ ಗಣಪತಿಯ ಆರಾಧನೆಯನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡಿಕೊಳ್ಬೇಕು. ಚತುರ್ಥಿ ಕೂಡ ಉಂಟು. ಹಾಗಾಗಿ ಇದರ ಜೊತೆಯಲ್ಲಿ ಸಿಂಹರಾಶಿಯವರಿಗೆ ಸಮಸ್ಯೆ ಯಾವುದು ಅಂದರೆ ಅಷ್ಟಮದಲ್ಲಿರ್ತಕ್ಕಂಥ ಶನಿ. ಚಂದ್ರಾತ್ 6ನೇ ರಾಶಿಯಲ್ಲಿರ್ತಕ್ಕಂಥ ಶನಿ ಶತ್ರುನಾಶವನ್ನು ಮಾಡ್ತಾನೆ. ದೈಹಿಕವಾಗಿರ್ತಕ್ಕಂಥ ಆರೋಗ್ಯದಲ್ಲಿ ಕೊರತೆಯನ್ನು ಕೂಡ ಸ್ವಲ್ಪ ಮಟ್ಟಿಗೆ ಕೊಡ್ತಾನೆ. ನಿಮ್ಮ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಸೂರ್ಯನಿಗೆ ದೃಷ್ಟಿ ಇರ್ತಕ್ಕಂಥದ್ದು ಆರ್ಥಿಕ ನಷ್ಟವನ್ನು ಸೂಚಿಸ್ತದೆ. ಅದು ಕಾರಣ ವ್ಯಯಾಧಿಪತಿಯಾದ ಚಂದ್ರನಿಗೆ ವ್ಯಯದಲ್ಲಿರ್ತಕ್ಕಂತಹ ನಿಮ್ಮ ರಾಶ್ಯಾಧಿಪತಿ ಆಗಿರೋದರಿಂದ ಅಷ್ಟಮದಿಂದ ಅವನಿಗೆ ಸೂರ್ಯನ ಆ ಒಂದು ದೃಷ್ಟಿ ಶನೈಶ್ಚರನದ್ದೇನಿದೆ ಆ ಒಂದು ದೃಷ್ಟಿ ಇರೋದರಿಂದ ಕೂಡ ಸ್ವಲ್ಪ ಮಟ್ಟಿಗೆ ಆರ್ಥಿಕವಾದ ನಷ್ಟವನ್ನು ಊಹಿಸ್ಬೋದು. ಆರೋಗ್ಯ ವಿಚಾರದಲ್ಲಿ ಯಾಕೆ ನಷ್ಟ? 3ನೇ ರಾಶಿಯಲ್ಲಿ ಶಶಿಮಂಗಳ ಯೋಗ. ಆರ್ಥಿಕ ನಷ್ಟ ಯಾಕಾಗತ್ತೆ ಅಂತಂದರೆ ಆರೋಗ್ಯ ಸಂಬಂಧ ವೈದ್ಯ ದರ್ಶನ, ಅರ್ಥಾತ್ ಟ್ರೀಟ್ಮೆಂಟ್ಗೋಸ್ಕರ, ಚಿಕಿತ್ಸೆಗೋಸ್ಕರ, ಆಸ್ಪತ್ರೆ ಖರ್ಚಿಗೋಸ್ಕರ ಹಣ ಖರ್ಚಾಗ್ತಕ್ಕಂಥ ಲಕ್ಷಣ ಇದೆ. ಈ ಗಣಪತಿ ಕೂಷ್ಮಾಂಡ ದೇವಿಯ ಆರಾಧನೆಯನ್ನು ನಾನು ಮೊದಲೇ ಆರಂಭದಲ್ಲಿ ಹೇಳಿದ್ದೆ. ಕೂಷ್ಮಾಂಡ ದೇವಿಯ ಆರಾಧನೆಯನ್ನು ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಆಗ್ತದೆ. ನವರಾತ್ರಿ ಸಂದರ್ಭ ಆದ್ದರಿಂದ ಮಾಡ್ಕೊಳ್ಳಿ, ಶುಭವಾಗಲಿ. ಮುಂದಿಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ತಕ್ಕಮಟ್ಟಿಗೆ ಉತ್ತಮವಾಗಿದೆ. ಧನಸ್ಥಾನದಲ್ಲಿರ್ತಕ್ಕಂತಹ ತೃತೀಯ ಮತ್ತು ಅಷ್ಟಮಾಧಿಪತಿ ಆಗಿರತಕ್ಕಂಥ ಮಂಗಳ. ಪೋಸ್ಟ್ ಸರ್ಜಿಕಲ್ ಕಾಂಪ್ಲಿಕೇಶನ್, ಯಾರಿಗೆ ಈ ಒಂದು ಆಪರೇಷನ್ ಇತ್ಯಾದಿಗಳು ಆಗಿರ್ತಕ್ಕಂಥ ಪೇಷಂಟ್ಗಳು ಯಾರಿರ್ತಾರೆ, ತೀವ್ರತರವಾದ ಮೇಜರ್ ಸರ್ಜರಿಗಳಾಗಿರ್ತಕ್ಕಂಥವ್ರು ಯಾರಿರ್ತಾರೆ, ಅವರಿಗೆ ಆಪರೇಷನ್ ನಂತರದಲ್ಲಿ ಕೆಲವು ಸಮಸ್ಯೆಗಳು ಬರುತ್ತಲ್ಲ, ಅಂಥವ್ರು ಯಾರಾದರೂ ಕನ್ಯಾ ರಾಶಿಯವರಿದ್ದರೆ ಚೇತರಿಸ್ಕೊಳ್ಳಿಕ್ಕೆ ಬಹಳ ಯೋಗ್ಯವಾದ ಕಾಲ. ಔಷಧೋಪಚಾರದ ಜೊತೆಯಲ್ಲಿ ಆ ಒಂದು ಚಂದ್ರ ಮತ್ತು ಮಂಗಳರ ಯೋಗ ಎರಡೂ ಕೂಡ ದೇವಿ ಸೂಚಕವಾಗಿರ್ತಕ್ಕಂಥ ಗ್ರಹಗಳೇನೆ. ಹಾಗಾಗಿ ಈ ಒಂದು ಆರೋಗ್ಯ ಸಂಬಂಧ ಬಂದಿರತಕ್ಕಂತಹ ತೊಂದರೆಗಳನ್ನು ನಿವಾರಣೆ ಮಾಡುವಂತ ಹೇಳಿ ದೇವಿಯನ್ನು ಕೂಷ್ಮಾಂಡ ರೂಪದಲ್ಲಿಯೇ ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಜೊತೆಯಲ್ಲಿ ಧನಸ್ಥಾನದಲ್ಲಿರೋದರಿಂದ ಬೆಳ್ಳಿ ಬಂಗಾರ ಇತ್ಯಾದಿಗಳನ್ನು ಖರೀದಿ ಮಾಡುವಂಥ ಅವಕಾಶ ಕೂಡ ಬರ್ತದೆ. ಅಂದರೆ ಸ್ವಲ್ಪ ಬೆಲೆ ಬಾಳ್ತಕ್ಕಂಥ ಲೋಹಗಳನ್ನು ಅಥವಾ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕೂಡ, ಟಿ ವಿ ಬೇಕು ಅಥವಾ ಇನ್ನೇನೋ ಒಂದು ಈ ಥರದ ವಸ್ತುಗಳು ಅಥವಾ ಒಂದು ಒಳ್ಳೆ ಗ್ರ್ಯಾಂಡ್ ಮೊಬೈಲ್ ಬೇಕು, ಒಳ್ಳೆ ಯೋಗ್ಯವಾಗಿರ್ತಕ್ಕಂಥ ಕಾಲ, ಖರೀದಿ ಮಾಡ್ಕೊಳ್ಳಿ, ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿನ ತುಂಬ ಚೆನ್ನಾಗಿದೆ. ಕಾರಣ ಏನು ಅಂದರೆ ಕರ್ಮಾಧಿಪತಿ ರಾಶಿಗೆ ಬಂದಿರತಕ್ಕಂಥದ್ರ ಜೊತೆಯಲ್ಲಿ ಇವತ್ತು ಪೂರ್ಣವಾಗಿ ತುಲಾರಾಶಿಯಲ್ಲಿಯೇ ಇರ್ತಾನೆ. ನಿನ್ನೆ ದಿವಸ ಆದ್ರೆ ಹಾಗಲ್ಲ, ಚಿತ್ತ ನಕ್ಷತ್ರ ಹಿಂದೆ ಮುಂದೆ, ನಾಳೆನೂ ಹಾಗಲ್ಲ, ವಿಶಾಖ ನಕ್ಷತ್ರ ಹಿಂದೆ ಮುಂದೆ, 2 ರಾಶಿಯ ನಕ್ಷತ್ರಗಳು ಪಾದಭೇದ ಇರತಕ್ಕಂಥದ್ದು. ಆದರೆ ಇವತ್ತು ಹಾಗಲ್ಲ, ಸಂಪೂರ್ಣ ಸ್ವಾತಿ ನಕ್ಷತ್ರದಲ್ಲಿರ್ತಕ್ಕಂತಹ ಈ ಒಂದು ಚಂದ್ರಸ್ಥಿತಿ, ಮಂಗಳ ಸಪ್ತಮ ಮತ್ತು ಧನಾಧಿಪತಿ ಕೂಡ. ಹಾಗಾಗಿ ತುಲಾರಾಶಿಯವರಿಗೆ ಇವತ್ತಿನ ದಿನ ತುಂಬ ಚೆನ್ನಾಗಿದೆ ಅಂತ ಹೇಳಬಹುದು. ಅಷ್ಟಮಾಧಿಪತಿಯ ಜೊತೆಗೆ ಕೇತು ಇರೋದರಿಂದ, ಜೊತೆಯಲ್ಲಿ ರಾಶಿಗೆ ಕರ್ಮಾಧಿಪತಿ ಬಂದಿರೋದರಿಂದ ಸಾಕಷ್ಟು ವೃದ್ಧಿಯನ್ನು ನೀವು ನೋಡಬಹುದಾಗಿರುತ್ತೆ. ಇಲ್ಲಿ ಗಣಪತಿ ಆರಾಧನೆ ಪುನಃ ಮತ್ತೆ ಹೇಳುತ್ತದೆ. ಕಾರಣ ಏನು ಅಂದರೆ ಕೇತು ಲಾಭದಲ್ಲಿದ್ದಾಗ
ಹಳೆಯ ಅನೇಕ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಯೋಗ್ಯವಾದ ಒಂದು ಕಾಲ. ಹಾಗಾಗಿ ಗಣಪತಿಯನ್ನು ಆರಾಧನೆ ಮಾಡಿಕೊಂಡು ನಿಮ್ಮ ಹಳೆಯ ಸಮಸ್ಯೆಗಳು, ಅನೇಕ ಕಾಲದಿಂದ ಪರಿಹಾರವಾಗದೆ ಹಾಗೆ ಬಿದ್ದಿರತಕ್ಕಂತಹ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳಿಕ್ಕೆ ಯೋಗ್ಯವಾದ ಕಾಲವಾಗಿರುತ್ತೆ. ಹಾಗಾಗಿ ಗಣಪತಿ ಆರಾಧನೆಯೊಂದಿಗೆ ಏನಾಗಿದೆ ಇಲ್ಲಿ ಮುಖ್ಯವಾಗಿ ಅಂತಂದರೆ, ಇಲ್ಲಿ ಗಮನಿಸಬೇಕು, ಪಂಚಮದಲ್ಲಿ ರಾಹು ಇದ್ದಾನೆ. ಹಾಗಾಗಿ ಸ್ವಲ್ಪ ಮಟ್ಟಿನ ಅಹಂಕಾರವನ್ನು ಕೊಡ್ತಾನೆ. ಕೆಲವು ಸಂದರ್ಭ ನಿಮ್ಮ ರಾಶ್ಯಾಧಿಪತಿ ಶುಕ್ರನಿಗೆ ಆ ಒಂದು ರಾಹುವಿನ ದೃಷ್ಟಿ ಬೀಳೋದ್ರಿಂದ ನಾನೇನು, ನಾನು ಯಾಕೆ ಮಾಡಲಿ, ಹಾಗೆ ಹೀಗೆ ಇತ್ಯಾದಿ ಸ್ವಲ್ಪ ತಮಸ್ಸು ಅಂತ ತಮೋಗುಣ, ಆ ಒಂದು ತಾಮಸಿಕವಾಗಿರತಕ್ಕಂಥ ಸ್ವಭಾವವನ್ನು ಕೊಡ್ತಾನೆ. ಆದರೆ ರಾಶಿಗೆ ಗುರುವಿನ ದೃಷ್ಟಿ ಇರೋದರಿಂದ ಸ್ವಲ್ಪ ಪ್ರಯತ್ನಪೂರ್ವಕವಾಗಿ ನೀವು ಆ ತಮೋಗುಣವನ್ನು ತುಳಿದು ಸ್ವಲ್ಪ ತಗ್ಗುವ, ಬಗ್ಗುವ, ಪ್ರೀತಿ ವಿಶ್ವಾಸವನ್ನು ತೋರಿಸುವ ಮತ್ತು ಪ್ರೀತಿ ವಿಶ್ವಾಸವನ್ನು ಹೊಂದುವ ಪ್ರಯತ್ನ ಮಾಡಿದರೆ ಖಂಡಿತವಾಗಲೂ ಗೆಲುವು ಅಂತಕ್ಕಂಥದ್ದು ಸಿಕ್ಕತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಮುಂದೆಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಸ್ವಲ್ಪ ಬೇಸರ. ಭಾಗ್ಯಾಧಿಪತಿ ವ್ಯಯಕ್ಕೆ ಬಂದಿರತಕ್ಕಂಥದ್ದು ರಾಶಿ ಷಷ್ಠಾಧಿಪತಿ ಆಗಿರ್ತಕ್ಕಂಥ ಮಂಗಳದೊಂದಿಗೆ ಕೌಟುಂಬಿಕವಾಗಿರ್ತಕ್ಕಂಥ ವ್ಯವಹಾರಗಳಲ್ಲಿ ತೊಂದರೆಯನ್ನು ಊಹಿಸಬಹುದಾಗಿರುತ್ತೆ. ಕಾರಣ ದ್ವಿತೀಯಾಧಿಪತಿಯಾದ ಗುರು ಅಷ್ಟಮದಲ್ಲಿರ್ತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಬೇಸರ, ಕೌಟುಂಬಿಕವಾಗಿ ತೊಂದರೆ. ಪಂಚಮದಲ್ಲಿ ಶನೈಶ್ಚರ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಿರಿಕಿರಿ. ಜೊತೆಯಲ್ಲಿ ವ್ಯಯಭಾವಕ್ಕೆ ಚಂದ್ರ ಬಂದಾಗ ಚಂದ್ರನಿಂದಾಗಿ ನಾವು ಆ ಒಂದು ಗ್ರಹಗತಿಯನ್ನು ನೋಡಿದಾಗ ಅಷ್ಟು ಉತ್ತಮವಾದಂಥ ಸ್ಥಿತಿ ಕಾಣಿಸೋದಿಲ್ಲ. ಆದರೆ 11ನೇ ಮನೆಯಲ್ಲಿರ್ತಕ್ಕಂತಹ ಸೂರ್ಯನ ಅನುಗ್ರಹವನ್ನು ಪಡ್ಕೊಳ್ಬೇಕು. ಸೂರ್ಯನ ಅನುಗ್ರಹಕ್ಕಾಗಿ ಏನು ಮಾಡಬೇಕು ಅಂತಂದರೆ, ಸೂರ್ಯಮಂಡಲಾಂತರ್ಗತವಾಗಿರತಕ್ಕಂತಹ ಸ್ವರೂಪವನ್ನು ಕೂಷ್ಮಾಂಡ ದೇವಿ ಅಂತ ಹೇಳ್ತೇವೆ. ಇದರ ಜೊತೆಯಲ್ಲಿ ಶಿವನ ಆರಾಧನೆ ಬಹಳ ಮುಖ್ಯ. ಯಾಕೆ ಅಂತಂದರೆ ಈಶ್ವರಂ ಭಾಸ್ಕರಂ ವಿಂದ್ಯಾತ್, ಸೂರ್ಯನ ಆರಾಧನೆಗೆ ಶಿವನನ್ನು ಪ್ರಧಾನವಾಗಿ ಹೇಳುತ್ತೆ. ಮಂಡಲಾಂತರ್ಗತಲಾಗಿರತಕ್ಕಂಥವಳು ದೇವಿ, ಶಿವ ಅರ್ಧನಾರೀಶ್ವರ ಅನ್ನೋದನ್ನು ನಾವು ಮರಿಬಾರ್ದು. ಹಾಗಾಗಿ ಕೂಷ್ಮಾಂಡ ದೇವಿಯ ಜೊತೆಯಲ್ಲಿ ಶಿವನನ್ನೂ ಆರಾಧನೆ ಮಾಡಿಕೊಂಡ್ರೆ ಸಾಕಷ್ಟು ಉತ್ತಮವಾದ ಫಲವನ್ನು ವೃಶ್ಚಿಕ ರಾಶಿಯವರು ನೋಡ್ಬೋದಾಗಿರುತ್ತೆ. ದೇವಿ ಮಹಾತ್ಮೆಯನ್ನ ಬೇರೆಯವ್ರಿಗೆ ಹೇಳೋದು, ಎಷ್ಟು ಒಂದು ಭಗವತಿಯ ಹತ್ತಿರಕ್ಕೆ ನಾವು ಹೋಗ್ತೀವೋ ಕೇಳೋದು ಕೂಡ ಅಷ್ಟೇ ಬಹಳ ವಿಶೇಷ ಅಂತ ಹೇಳಲಾಗತ್ತೆ. ಗುರುಗಳೇ, ದೇವಿಯ ಮಹಾತ್ಮೆಯನ್ನ ಹೇಳೋದ್ರಿಂದ ಎಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತೋ ಅಷ್ಟೇ ಗಮನ ಕೊಟ್ಟು ಕೇಳೋದ್ರಿಂದ ಕೂಡ ಪುಣ್ಯ ಲಭಿಸುತ್ತೆ. ಅದು ಒಂದು ರೀತಿಯ ದೇವಿಯನ್ನ ಕೊಂಡಾಡುವಂಥ ಪರಿ ಅಂತ ಹೇಳಲಾಗುತ್ತೆ. ಅಂದರೆ ಭಜಿಸುವಂಥ ಒಂದು ಪರಿ, ಒಂದು ಪೂಜೆಯ ಪ್ರಕಾರ ಅಂತ ಕೂಡ ಹೇಳಲಾಗುತ್ತೆ. ನವವಿಧ ಭಕ್ತಿಯಲ್ಲಿ ಮೊದಲನೇ ಭಕ್ತಿಯೇ ಶ್ರವಣ, ಕೇಳೋದು. ಭಕ್ತಿಯನ್ನ 9 ರೀತಿಯಲ್ಲಿ ಮಾಡ್ಬೋದು. ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ನಲ್ಲ, ಮೊದಲನೆಯ ಕ್ರಮವೇ ಕೇಳೋದು. ಸೊ ದೇವಿಯ ಮಹಾತ್ಮೆಯನ್ನ ಕೇಳುವಂಥ ಸೌಭಾಗ್ಯ ಕಾಣಿಸ್ಲಾಗ್ತದೆ NKR ವಾಹಿನಿಯ ಮುಖೇನ ಧರ್ಮ ಜ್ಯೋತಿ ಕಾರ್ಯಕ್ರಮದ ಮೂಲಕ. ಗುರುಗಳೇ, ನೀವು ಹೇಳ್ತಾ ಇದ್ರಿ ಸುರತ ಮಹಾರಾಜ ಎಲ್ಲವನ್ನ ತೊರೆದು ಬಂದು ಋಷಿಗಳ ಆಶ್ರಮದಲ್ಲಿ ಇರ್ತಾನೆ. ಮುಂದೇನಾಗತ್ತೆ? ಆಶ್ರಮದಲ್ಲಿದ್ದಾನೆ. ತಪಸ್ವಿಗಳು ಅಂತಂದ್ರೆ ಹೆಚ್ಚಾಗಿ ಯಾವುದಕ್ಕೂ ಅಷ್ಟಾಗಿ ಅನುರಕ್ತರಲ್ಲ. ಅದು ಇಂಗ್ಲಿಷ್ನಲ್ಲೇ ಒಂದು ವರ್ಡ್ ಇದೆ, ಅಟ್ಯಾಚ್ಮೆಂಟ್ ಅಂತ. ಅದಕ್ಕೆ ಅಪ್ಪಟ ಅಟ್ಯಾಚ್ಮೆಂಟಿಗೆ ಸಂಸ್ಕೃತದ ಶಬ್ದ ಕನ್ನಡದಲ್ಲಿ ಎಲ್ರಿಗೂ ಬೇಗ ಅರ್ಥ ಆಗ್ಬಿಡುತ್ತೆ. ಅಟ್ಯಾಚ್ಮೆಂಟ್ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಸ್ನೇಹ ಅಂತ ಹೇಳ್ತಾರೆ. ಅಂಟು, ಜಿಡ್ಡು, ಸ್ನೇಹ ಅಂಥೇಳಿ. ಆ ಒಂದು ಸ್ನೇಹ, ಅಟ್ಯಾಚ್ಮೆಂಟು ಅವನಿಗೆ ತುಂಬ ತೊಂದರೆ ಕೊಡ್ತಾ ಇದೆ. ಯಾಕೆಂದರೆ ಎಲ್ಲ ನೆನಪಾಗ್ತಿದೆ ಅವನಿಗೆ. ಎಲ್ಲಿದ್ದಾನೆ ಅವನು ಅಂದರೆ ಡಿಟ್ಯಾಚ್ಮೆಂಟಲ್ಲಿದ್ದಾನೆ. ತ್ಯಾಗಿಗಳಲ್ವ ಅವರು, ಕಾಡಿನಲ್ಲಿರೋರು ತಪಸ್ವಿಗಳು ಅಂತಂದರೆ ಯಾವುದಕ್ಕೂ ಅಷ್ಟು ಅಂಟ್ಕೊಂಡಿರೋರು ಅಲ್ಲ. ಅವರು ತಪಸ್ಸಿಗೆ ಹೆಚ್ಚು ಅಂಟ್ಕೊಂಡಿರ್ತಕ್ಕಂಥವ್ರು. ಅಲ್ಲಿ ಬಂದವನಿಗೆ ಇವನಿಗೆ ಅಟ್ಯಾಚ್ಮೆಂಟ್ ತೊಂದರೆ ಕೊಡ್ತಾ ಇತ್ತು. ತುಂಬ ಚಿಂತೆ ಮಾಡಿಕೊಂಡು ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದ. ಹೀಗೆ ಕೆಲವು ದಿವಸ ಕಳೀತು. ಒಂದು ದಿವಸ ನೋಡ್ತಾನೆ, ಅವನ ಎದುರುಗಡೆ ಕಟ್ಟೆ ಮೇಲೆ ಇನ್ನೊಬ್ಬ ಅದೇ ಥರದಲ್ಲಿ ಕೂತ್ಕೊಂಡಿದ್ದಾನೆ, ತಲೆ ಮೇಲೆ ಕೈ ಹೊತ್ಕೊಂಡು. ಎಲ್ಲ ಇವನ ಸಮಾನ ದುಃಖಿಗಳಲ್ವ ನಾವು. ಹಾಗಾದ್ರೆ ಇವನು ಯಾರು ಇಲ್ಲಿ ಹೀಗೆ ಕೂತ್ಕೊಂಡ್ಬಿಟ್ಟಿದ್ದಾನಲ್ಲ, ಯಾರಿದು ನೋಡಬೇಕು, ಮಾತಾಡಿಸ್ಬೇಕು ಅಂತ ಚೂರು ಕ್ಯೂರಿಯಾಸಿಟಿ ಬಂತು. ಯಾಕೆಂದರೆ ಸಮಾನ ಶೀಲೇಶು ವ್ಯಸನೇಶು ಸಖ್ಯಂ ಅಂತ ಹೇಳುತ್ತೆ. ಒಬ್ಬ ವ್ಯಕ್ತಿ ಎದುರುಗಡೆ ಇದ್ದವನ ಜೊತೆ ನಾನು ಫ್ರೆಂಡ್ಶಿಪ್ ಮಾಡಬೇಕು, ನಾನು ಸ್ನೇಹ ಮಾಡಬೇಕು ಅಂದರೆ ಅವನನ್ನು ನೋಡಿದಾಗ ಹಿಂಗೇನೋ ಒಂಥರ ನನಗೆ ಹತ್ರ ಹೋಗಬೇಕು, ಹತ್ರ ಕೇಳಬೇಕು, ಮಾತಾಡಬೇಕು ಅಂತ ಅನಿಸುತ್ತೆ. ಏನು ಕಾಮನ್ ಆಗಿ ಹೇಳ್ಬೇಕಾದ್ರೆ ವೈಬ್ಸ್ ಮ್ಯಾಚ್ ಆಗುತ್ತೆ. ಹಾಗಾಗಿ ಇವನಿಗೆ ಅನ್ನಿಸ್ತಂತೆ, ಇವನು ನೋಡಿ ಮಾತಾಡಿಸ್ಬೇಕು, ಇವನಿಗೆ ಏನು ಅಂತ ನೋಡಬೇಕು, ಒಳ್ಳೆ ಲಕ್ಷಣವಾಗಿದ್ದಾನೆ, ನೋಡೋಕೆ ಒಳ್ಳೆ ಶ್ರೀಮಂತ ನಂಗೆ ಕಾಣ್ತಾನಲ್ಲ, ನೋಡಬೇಕು ಅಂತ ಅನ್ನಿಸ್ತು. ಹೋಗಿ ಅವನ ಹತ್ರ ಕೂತ್ಕೊಂಡು ಕೇಳ್ತಾನೆ, ಯಾರು ನೀನು,
ಏನು ಇಲ್ಲಿ ನೀನು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ಬಿಟ್ಟಿದೆಯಲ್ಲ, ಏನು ಕತೆ ಅಂತ ಕೇಳಿದಾಗ ನೀನು ಯಾರು? ಸುರಥ ಮಹಾರಾಜ ಕೇಳಿದಾಗ ಅವನು ಹೇಳ್ತಾನೆ, ಅವನು ತನ್ನ ಪರಿಚಯ ಮಾಡ್ಕೊಳ್ಬೇಕಲ್ಲ. ಇವನು ಕೇಳ್ಬಿಟ್ಟಿದ್ದಾನೆ, ಯಾರಪ್ಪ ನೀನು, ಏನು ಎತ್ತ, ಇಲ್ಲಿ ಯಾಕೆ ಬಂದೆ, ಏನು ಎತ್ತ ಅಂತ ಕೇಳಿದಾಗ ಅವನು ಹೇಳ್ತಾನೆ ತನ್ನ ಹೆಸರು ಸಮಾಧಿ ಅಂತ. ಸಮಾಧಿ, ಅವನ ಹೆಸರು ಸಮಾಧಿ. ನೋಡಿ, ಇವನ ಹೆಸರು ಸುರಥ, ಅವನ ಹೆಸರು ಸಮಾಧಿ. ಅವನು ಹೇಳ್ತಾನೆ, ನಾನೊಬ್ಬ ದೊಡ್ಡ ವ್ಯಾಪಾರಿ, ದೊಡ್ಡ ಶ್ರೀಮಂತ. ಸಮಾಧಿರ್ನಾಮ ವೈಶ್ಯೋಹಂ ಉತ್ಪನ್ನೋ ಧನಿನಾಂಕುಲೆ. ತುಂಬ ದೊಡ್ಡ ಧನಿಕರು ನಾವು, ದೊಡ್ಡ ಶ್ರೀಮಂತರು. ವ್ಯಾಪಾರ ವ್ಯವಹಾರ ಮಾಡ್ಕೊಂಡು ಬೇಕಾದಂಗೆ ನಾನು ಸಂಪಾದನೆ ಮಾಡ್ಕೊಂಡಿದ್ದವನು ನಾನು. ಹೌದಾ, ಮತ್ತೆ ಅಷ್ಟೆಲ್ಲ ಇದ್ದವನು ಕಾಡಿಗೆ ಯಾಕೆ ಬಂದಿದೆಯಾ? ಯಾವಾಗ ಈ ಒಂದು ಪ್ರಶ್ನೆಯನ್ನ ಕೇಳಿದಾಗ ಅವನು ಆಗ ಹೇಳ್ತಾನೆ, ತಾನು ದೊಡ್ಡ ಶ್ರೀಮಂತರ ಮನೇಲಿ ಹುಟ್ಟಿದವನು ಹೇಳಲ್ಲ ಉತ್ತರ ಕೊಟ್ಟ ನಂತರದಲ್ಲಿ, ಹಾಗಾಗಿ ಯಾಕೆ ಬಂದ್ರಿ ನೀವು ಮತ್ತೆ ಕಾಡಿಗೆ ಅಂತ ಕೇಳ್ತಾನೆ. ಏನು ಮಾಡ್ಲಪ್ಪ, ನನ್ನ ಹೆಂಡತಿ ಮಕ್ಕಳಿಗೆ ಸ್ವಲ್ಪ ದುರ್ಬುದ್ಧಿ ಬಂದ್ಬಿಡ್ತು. ಅವರಿಗೆ ಎಲ್ಲ ದುಡ್ಡು ಬೇಕು, ಎಂಜಾಯ್ ಮಾಡಬೇಕು, ಓಡಾಡಬೇಕು, ಎಲ್ಲ ಪ್ರತಿನಿತ್ಯ ಬೇಕಾಬಿಟ್ಟು ಖರ್ಚು ಮಾಡೋದು. ಈ ಥರ ಮಾಡಿಬಿಟ್ರು, ಖರ್ಚಿಗೆ ಮಿತಿನೇ ಇಲ್ಲದಿದ್ದ ರೀತಿ ಖರ್ಚು ಮಾಡೋಕ್ಕೆ ಶುರು ಮಾಡಿಬಿಟ್ರು. ನಂಗೆ ತುಂಬ ಬೇಜಾರಾಯಿತು, ಎಚ್ಚರಿಸ್ದೆ, ಎಲ್ಲ ನನ್ನ ಹೊರಗೆ ಹಾಕ್ಬಿಟ್ರು ಮನೆಯಿಂದ. ಎಲ್ಲ ಕಷ್ಟಪಟ್ಟು ಮಾಡಿದ್ದೆಲ್ಲ ಹೌದು, ಈಗೆಲ್ಲ ಮುಗಿಸ್ಕೊಂಡು ನೆಮ್ಮದಿಯಿಂದ ಕೂತ್ಕೋಬೇಕು ಅಂತ ಹೇಳ್ಕೊಂಡು ರಿಟೈರ್ಡ್ ಲೈಫಿಗೆ ಬರಬೇಕು ಅಂತೇಳಿ ಆಸೆ ಪಟ್ಕೊಂಡಿದ್ದೀನಿ. ನೀವು ಮನೆಯಿಂದ ಹೋಗಿ ನೀವು ಅಂತೇಳಿ ಹೊರಗೆ ಹಾಕ್ಬಿಟ್ರು ನನ್ನನ್ನು. ಎಲ್ಲ ಕಿತ್ಕೊಂಡು, ನನ್ನ ಹತ್ರ ದುಡ್ಡು ಕಾಸು ಎಲ್ಲ ಪೂರ್ತಿ ಆಸ್ತಿ ಎಲ್ಲ ಕಿತ್ಕೊಂಡು ನನ್ನನ್ನು ಹೊರಗೆ ಹಾಕ್ಬಿಟ್ರು. ಏನು ಮಾಡಲಿ, ಬೇರೆ ದಾರಿ ಇಲ್ಲದೆ ನಾನು ಆಶ್ರಮಕ್ಕೆ ಬಂದೆ. ಓಹೋ ಸರಿ, ಮತ್ತೆ ಅವ್ರು ಹೊರಗಡೆ ಹಾಕಿದ್ರು ನಿನ್ನನ್ನು, ನನಗೆ ಈ ಥರ ಪರಿಸ್ಥಿತಿ ಆಯಿತು. ನಾವಿಬ್ಬರು ಸಮಾನ ದುಃಖಿಗಳು, ನಾವಿಲ್ಲ ಆರಾಮಾಗಿ ನೆಮ್ಮದಿಯಿಂದ ಇರ್ಬೋದಲ್ಲ? ಇರ್ಬೋದು, ಏನು ತೊಂದರೆ ಇಲ್ಲ. ಹೀಗೆ ಒಂದು 4 ದಿವಸ ಕಳೀತು. ಆಮೇಲೆ ಇಬ್ಬರು ಯೋಚನೆ ಮಾಡೋದು, ನಾವು ಹೀಗೆ ಕೂತ್ಕೊಂಡಿದ್ದಕ್ಕೆ ಪರಿಹಾರ ಇದೆಯಾ? ಇಲ್ವಲ್ಲ. ಆವಾಗ ಆ ಮಹರ್ಷಿ ಆಶ್ರಮಕ್ಕೆ ಬಂದು ಸುಮೇಧ ಮಹರ್ಷಿಗಳಿಗೆ ನಮಸ್ಕಾರ ಮಾಡಿ ಹೇಳ್ತಾರೆ, ಸ್ವಾಮಿ, ನಾನು ಹೆಂಡತಿ ಮಕ್ಕಳು ಬೇಡ ಅಂತ ಹೇಳ್ಕೊಂಡು ರಾಜ್ಯ ಎಲ್ಲ ಬಿಟ್ಟು ಆಶ್ರಮಕ್ಕೆ ಬಂದೆ. ಇವನು ಹೆಂಡತಿ ಮಕ್ಕಳೇ ಇವನು ಹೊರಗಡೆ ಹಾಕಿದ್ದಾರೆ. ಇಬ್ಬರೂ ಸಹ ಸಮಾನ ದುಃಖಿಗಳು. ನಾವು ಬೇಡ ಅಂತಲೇ ಬಂದ ಲೆಕ್ಕದಲ್ಲಿ ಇದ್ದೀವಿ, ಒಂದು ಹಂತ ಜೀವನ ಮುಗಿದಿದೆ. ಇಷ್ಟೆಲ್ಲ ಆಗಿ ಆಶ್ರಮಕ್ಕೆ ಬಂದರೂ ಕೂಡ ನಮ್ಮ ಮನಸ್ಸು ಹೆಂಡತಿ ಮಕ್ಕಳ ಕಡೆಗೆ ಎಳೆಯುತ್ತೆ. ಇವನಿಗೆ ನೋಡ್ರಿ ಆಸ್ತಿ ಕಡೆಗೆ, ಹೆಂಡತಿ ಮಕ್ಕಳ ಕಡೆಗೆ ಎಳೆಯುತ್ತೆ. ನನಗೆ ನೋಡಿ ರಾಜ್ಯದ ಕಡೆಗೆ, ಸೈನ್ಯದ ಕಡೆಗೆ ನನ್ನ ಮನಸ್ಸು ಎಳೆಯುತ್ತಲ್ಲ, ಯಾಕೆ ಕೇಳ್ತಾರೆ. ಇಲ್ಲಿಂದ ದೇವಿ ಮಹಾತ್ಮೆ ಆರಂಭ ಆಗುತ್ತೆ. ಹಾಗಿದ್ರೆ ಇಂದಿಗೂ ಕೂಡ ನಾವು ದೇವಿ ಮಹಾತ್ಮೆ ಪ್ರಾರಂಭ ಮಾಡ್ತಾ ಇಲ್ಲ. ನಾಳೆಯಿಂದ ದೇವಿ ಮಹಾತ್ಮೆ ಅಂದರೆ ಇವೆಲ್ಲವೂ ಕೂಡ ಅಡಿಪಾಯ. ಪ್ರಾರಂಭ ಆಗಲಿಕ್ಕೆ ಪೂರ್ವಭಾವಿಯಾಗಿ ಏನೆಲ್ಲ ಜರುಗಿದೆ ಅಂತ ಗುರುಗಳು ಸೂಕ್ಷ್ಮವಾಗಿ ತಿಳಿಸ್ಕೊಡ್ತಿದ್ದಾರೆ. ಮಹಾತ್ಮೆ ಅಂತ ಬಂದಾಗ ಯಾರಿಗೆ ಯಾರು ಹೇಳಿದ್ರು ಅಂತ ಬೇಕಲ್ವಾ? ಮುಖ್ಯ. ಈಗ ಸುರಥ ಮತ್ತು ಸಮಾಧಿ ಅನ್ನುವಂಥ ರಾಜ ಮತ್ತು ವ್ಯಾಪಾರಿಗೆ ಸುಮೇಧ ಮಹರ್ಷಿಗಳು ದೇವಿ ಮಹಾತ್ಮೆ ಅಂತ ಹೇಳ್ತಾರೆ. ಸುಮ್ಮನೆ ದೇವಿ ಮಹಾತ್ಮೆ ಹೇಳ್ಬಿಟ್ರಾ? ಖಂಡಿತವಾಗ್ಲು ಸಮಯದ ಅಭಾವ ಇರೋದ್ರಿಂದ ನಾಳೆಯಿಂದ ಮುಂದುವರಿಸ್ತೇವೆ. ಈಗ ಕೊನೆಯ 4 ರಾಶಿಗಳನ್ನು ತಿಳಿಸಿ ಗುರುಗಳೇ. ಈಗ ಧನುರಾಶಿ. ಧನುರಾಶಿ ಅವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಕಾರಣ ನಿಮ್ಮ ಅಷ್ಟಮಾಧಿಪತಿ ಲಾಭಕ್ಕೆ ಬಂದಿದ್ದಾನೆ, ಆರೋಗ್ಯದಲ್ಲಿ ವೃದ್ಧಿ ಮತ್ತು ಪಂಚಮಾಧಿಪತಿಯೊಂದಿಗಿರೋದ್ರಿಂದ ಸತ್ಕಾರ್ಯಗಳಲ್ಲಿ ಆಸಕ್ತಿ, ಪುಣ್ಯ ಕಾರ್ಯಗಳಲ್ಲಿ ಆಸಕ್ತಿ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಉದ್ಯೋಗದಲ್ಲಿ ಪ್ರಗತಿ, ಆಫೀಸ್ನಲ್ಲಿ ಮೇಲಧಿಕಾರಿಗಳಿಂದ ಶಭಾಷ್ಗಿರಿ ಸಿಗ್ತಕ್ಕಂಥದ್ದು ಇತ್ಯಾದಿಗಳೆಲ್ಲ ಒಳ್ಳೆಯ ಫಲಗಳು ಸಾಕಷ್ಟು ಉಂಟು ಧನುರಾಶಿಯವರಿಗೆ. ಹಾಗಂತ ಸಂಕಟ ಏನಾದ್ರು ಇದೆಯಾ ಕೇಳಿದ್ರೆ ಖಂಡಿತ ಇವತ್ತಿಂದನೇ ಯಾವುದೇ ಸಂಕಟದ ಗ್ರಹಸ್ಥಿತಿ ಅಂತಕ್ಕಂಥದ್ದು ಕಾಣೋದಿಲ್ಲ. ಚಿಂತೆ ಮಾಡಬೇಡಿ. ನಷ್ಟವಾಗಿರ್ತಕ್ಕಂಥದ್ದು ಅಥವಾ ಬೇರೆಯವರಿಗೆ ಯಾರಿಗೋ ಒಂದು ಕಾಲದಲ್ಲಿ ಕೊಟ್ಟಿರ್ತಕ್ಕಂಥ ಸಾಲವಿದ್ದರೂ ಕೂಡ ಆ ಸಾಲವು ಪುನಃ ವಸೂಲಾಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಪ್ರಯತ್ನವನ್ನು ಮಾಡಿ. ಯಾಕೆಂತಂದರೆ ಬರೋದೇ ಇಲ್ಲ ಅಂತ ಅಂದ್ಕೊಂಡು ಎಷ್ಟೋ ಸಂದರ್ಭ ಕೆಲವರಿಗೆ ದುಡ್ಡು ಕೊಟ್ಟು ಇದು ಹೇಗೂ ಬರೋದಲ್ಲ ಅಂತೇಳಿ ಕೇಳಿ ಸಾಕಾಗಿ ಕೈ ಬಿಟ್ಟಿರ್ತೀವಲ್ವ, ಅದು ಕೂಡ ಪುನಃ ಪ್ರಾಪ್ತಿ ಆಗ್ತಕ್ಕಂಥ ಅವಕಾಶವಿದೆ. ಕೂಷ್ಮಾಂಡ ದೇವಿ ಆರಾಧನೆ ಜೊತೆಯಲ್ಲಿ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಸುಬ್ರಹ್ಮಣ್ಯನ ಆರಾಧನೆಯನ್ನು ಕೂಡ ಜೊತೆಯಲ್ಲಿ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಮುಂದಿದ್ದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತಿನ ದಿನ ತಕ್ಕಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥ ದಿನ. ಕಾರಣ ಅಷ್ಟಮದಲ್ಲಿರ್ತಕ್ಕಂತಹ ಶುಕ್ರಕೇತುವಿಂದಾಗಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಇದ್ದೇ ಇರ್ತದೆ. ವಿಶೇಷವಾಗಿ ಮಕ್ಕಳ ಆರೋಗ್ಯದಲ್ಲಿ ಅಥವಾ ಮಕ್ಕಳಿಗೆ, ಅದರಲ್ಲೂ ಹೆಣ್ಣು ಮಕ್ಕಳಿದ್ದಂತಹ ಮಕರ ರಾಶಿಯವರಿಗೆ ಮಕ್ಕಳಿಗೆ ಆರೋಗ್ಯದಲ್ಲಿ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಇತ್ಯಾದಿಗಳನ್ನು ಊಹಿಸಬಹುದಾಗಿರುತ್ತೆ ಅಥವಾ ಗುಪ್ತಾಂಗಗಳಲ್ಲಿ ಸಮಸ್ಯೆಗಳನ್ನು ಊಹಿಸಬಹುದಾಗಿರುತ್ತೆ. ಹಾಗಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಚಿಕಿತ್ಸೆ ಇತ್ಯಾದಿಗಳನ್ನು ಸರಿಯಾಗಿ ಮಾಡಿಸ್ಕೊಳ್ಬೇಕು. ಯಾಕೆ ಅಂತಂದರೆ ತುಲಾ, ವೃಶ್ಚಿಕ, ಧನು, ಮಕರ, ತುಲಾ ರಾಶಿಯಿಂದ ಮಂಗಳನ ದೃಷ್ಟಿ ಇದೆ ಮತ್ತು ತುಲಾ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಅಷ್ಟಮದಲ್ಲಿರ್ತಕ್ಕಂಥದ್ದು.
ಹಾಗಾಗಿ ಸ್ವಲ್ಪ ಹೆಚ್ಚು ಎಚ್ಚರಿಕೆ ಬೇಕು. ಹೆಣ್ಣು ಮಕ್ಕಳಾಗಿದ್ದ ಪಕ್ಷದಲ್ಲಿ ದಯಮಾಡಿ ತಾತ್ಸಾರ ಮಾಡದೆ ಟ್ರೀಟ್ಮೆಂಟನ್ನು ಶೀಘ್ರವಾಗಿ ಕೊಡಿಸಿ. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಆರೋಗ್ಯದ ಕಡೆಗೆ ಮುಖ್ಯವಾಗಿ ಗಮನ ಕೊಡಿ. ಉಳಿದಂತೆ ದಿನ ಭವಿಷ್ಯದ ಪ್ರಕಾರ ಇವತ್ತಿನ ಗ್ರಹಗತಿ ಸ್ಥಿತಿ ಅಂತಕ್ಕಂಥದ್ದು ಚೆನ್ನಾಗಿದೆ. ಧನಸ್ಥಾನದಲ್ಲಿ ರಾಹು, ಹಾಗಾಗಿ ದುಡ್ಡು ಕಾಸಿನ ವಿಷಯದಲ್ಲಿ ಸ್ವಲ್ಪ ಮಂದಗತಿಯ ಆಗಮನವನ್ನು ಸೂಚಿಸುತ್ತೆ. ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಭಾಗ್ಯದಲ್ಲಿ ಇರ್ತಕ್ಕಂಥ ರವಿ ಮತ್ತು ಬುಧರ ಒಂದು ಕೌಶಲ್ಯಪೂರ್ಣವಾದ ನೈಪುಣ್ಯ ಯೋಗದ ಫಲವಾಗಿ ಸಾಕಷ್ಟು ವೃದ್ಧಿ ಆಗ್ತದೆ. ಶಿವಾರಾಧನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದೆಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿದೆ. ಚಂದ್ರಾಷ್ಟಮ ಯೋಗವನ್ನು ದಾಟಿ ಭಾಗ್ಯಸ್ಥಿತಿಗೆ ಬಂದಂತಹ ಷಷ್ಠಾಧಿಪತಿ ವೈರಿ ಸ್ವರೂಪರಾಗಿರ್ತಕ್ಕಂಥವರಿಂದ ಕೂಡ ಸಹಕಾರವನ್ನು ನಿರೀಕ್ಷೆ ಮಾಡಬಹುದು. ಆದರೆ ಒಡಹುಟ್ಟಿದವರಿಂದ ಸ್ವಲ್ಪ ಮಟ್ಟಿನ ಕತ್ತರಿ ಪ್ರಯೋಗ ಆಗ್ತಕ್ಕಂಥ ಲಕ್ಷಣ ಕಾಣುತ್ತೆ. ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳು ಒಡಹುಟ್ಟಿದ ಅಂದರೆ ಅಕ್ಕ ತಂಗಿಯರಿಂದ ಸ್ವಲ್ಪ ಮಟ್ಟಿಗೆ ಕತ್ತರಿ ಪ್ರಯೋಗ. ಯಾವ ರೀತಿಯಲ್ಲಿ ಕತ್ತರಿ ಪ್ರಯೋಗ ಅಂದರೆ ನಿಮ್ಮಿಂದ ಯಾವುದೋ ಒಂದನ್ನು ಬಯಸ್ತಾ ಇದ್ದಾರೆ ಅವರು ಒಡಹುಟ್ಟಿದವರು. ಹಾಗಾಗಿ ಇಂಥದ್ದೊಂದು ನನಗೆ ಮಾಡಿಕೊಡು ಅಂಥೇಳಿ ಸ್ವಲ್ಪ ಆರ್ಥಿಕವಾಗಿ ನಿಮಗೆ ಅದರಲ್ಲಿ ನಷ್ಟವಾಗುವ ಥರ ಕಾಣುತ್ತೆ. ಆದರೆ ಒಡಹುಟ್ಟಿದವರ ಸಂತೋಷಕ್ಕೋಸ್ಕರವಾಗಿ ಮಾಡ್ತಕ್ಕಂಥ ಖರ್ಚಿದೆಯಲ್ಲ, ಇದೇನು ದೊಡ್ಡ ನಷ್ಟದಲ್ಲ. ಅದು ಒಂದು ಥರ ಖುಷಿ ಕೊಡುವಂಥದ್ದೇ. ಮರಿಬಾರ್ದು ನಾವು. ಯಾಕೆ ಅಂತಂದರೆ ನಮ್ಮ ಒಡಹುಟ್ಟಿದವರನ್ನು ನಾವು ಖುಷಿಯಾಗಿಟ್ಕೊಂಡ್ರೆ ನಮಗೂ ಒಂಥರ ಖುಷಿ ಇರುತ್ತೆ. ಕಾರಣ ಏನು ಅಂದರೆ ಅವರು ನಮ್ಮ ಒಡಹುಟ್ಟಿದವರು ನಮ್ಮ DNA ಹೊಂದಿರ್ತಾರಲ್ವ. ಹಾಗಾಗಿ ಅವರು ಸಂತೋಷಪಟ್ಟರೆ, ನಮಗೆ ಹಾರೈಸಿದರೆ ಶೀಘ್ರವಾಗಿ ನಮಗೆ ಅದರ ಫಲ ಅಂತಕ್ಕಂಥದ್ದು ಸಿಗುತ್ತೆ. ಅವರಿಗೆ ಬೇಕಾದ್ದನ್ನು ಕೊಡಿಸ್ಕೊಳ್ಳಿ. ಜೊತೆಯಲ್ಲಿ ಕೂಷ್ಮಾಂಡ ದೇವಿ ಆರಾಧನೆ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ಸ್ವಲ್ಪ ಬೇಸರ ಆಗಬಹುದು. ಪಂಚಮಾಧಿಪತಿ ಅಷ್ಟಮಕ್ಕೆ ಬಂದು ದ್ವಿತೀಯ ಭಾಗ್ಯಾಧಿಪತಿಯ ಸಹಯೋಗವನ್ನು ಹೊಂದಿದರೂ ಸ್ವಲ್ಪ ಅಸಮಾಧಾನದ ದಿನ. ಕಾರಣ ತೃತೀಯಕ್ಕೆ ದೃಷ್ಟಿ ಇಟ್ಟಿರ್ತಕ್ಕಂತಹ ಅಷ್ಟಮದ ಮಂಗಳ ಮಾನಸಿಕವಾದಂಥ ಕಿರಿಕಿರಿಯನ್ನು, ಬೇಸರವನ್ನು ಸೂಚಿಸ್ತಾನೆ. ರಾಶಿಯಲ್ಲಿರ್ತಕ್ಕಂಥ ಶನೈಶ್ಚರನಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ದೈಹಿಕ ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕಾಗಿ ಬರಬಹುದು. ವೀಕ್ನೆಸ್ ಅಂತಂದರೆ ಸ್ವಲ್ಪ ಮಟ್ಟಿಗೆ ಶಾರೀರಿಕವಾದ ವೈಬ್ರೇಷನ್ ಬರ್ತಕ್ಕಂಥದ್ದು, ಶರೀರಕ್ಕೆ ಡಿಹೈಡ್ರೇಷನ್ ಇತ್ಯಾದಿಗಳಾಗ್ತಕ್ಕಂಥದ್ದು ಕೂಡ ಸೂಚಿಸಬಹುದಾಗಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ. ಸಾಕಷ್ಟು ವಿಶ್ರಾಂತಿಗೆ ಇವತ್ತು ಅವಕಾಶ ಕೊಡಿ. ಹೆಚ್ಚು ಶ್ರಮ ವಹಿಸಿ ಕೆಲಸ ಮಾಡ್ತಕ್ಕಂಥ ಅಭ್ಯಾಸ ಇರತಕ್ಕಂಥವರು ಸ್ವಲ್ಪ ಮಟ್ಟಿಗೆ ಗ್ಯಾಪ್ ಕೊಟ್ಟು ಕೆಲಸಗಳನ್ನು ಮುಂದುವರಿಸ್ತಕ್ಕಂಥದ್ದು ಸೂಕ್ತ, ಒಳ್ಳೆಯದು. ಜೊತೆಯಲ್ಲಿ ನಿಮ್ಮ ಪಂಚಮಾಧಿಪತಿ ಆಗಿರತಕ್ಕಂತಹ ಚಂದ್ರ ಅಷ್ಟಮದಲ್ಲಿ ಶುಕ್ರನ ಮನೆಯಲ್ಲಿ ಇರೋದರಿಂದ ದೇವಿಯ ಆರಾಧನೆಯೇ ಸೂಕ್ತ. ಮಾಡ್ಕೊಳ್ಳಿ. ಶುಭವಾಗಿ. ಗುರುಗಳೇ, 4ನೇ ದಿನ ನವರಾತ್ರಿಯನ್ನು ನಮ್ಮ ಕಾರ್ಯಕ್ರಮದ ಮುಖೇನ ನಾವು ಕೂಡ ಆಚರಿಸ್ತಾ ಇದ್ದೇವೆ ಮತ್ತು ಮನೆಯಲ್ಲಿ ಪದ್ಧತಿ ಪ್ರಕಾರವಾಗಿ ಹೇಗೆ ಆಚರಿಸಬೇಕು ತಿಳಿಯಪಡಿಸ್ತಾ ಇದ್ದೀರಾ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಪರಮಾತ್ಮನ ಅನುಗ್ರಹ ಪ್ರತಿಯೊಬ್ಬರ ಮೇಲೂ ಇರಲಿ. ನಮಸ್ಕಾರ. ವೀಕ್ಷಕರೇ, ನಾಳೆ 5ನೇ ದಿನ ಸ್ಕಂದ ಮಾತೆಯನ್ನ ನಾವೆಲ್ಲರೂ ಆರಾಧಿಸುವಂತಹ ಪರಿ ಹೇಗೆ ತಿಳಿಸ್ಕೊಡ್ಲಿದ್ದಾರೆ ಗುರೂಜಿಯವರು ಧರ್ಮ ಜ್ಯೋತಿ ಕಾರ್ಯಕ್ರಮದಲ್ಲಿ. ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ, ಜೊತೆಗೆ NKR TV ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಯಾವಾಗ ಬೇಕಾದರೂ ನಮ್ಮ ಕಾರ್ಯಕ್ರಮ ತಾವೆಲ್ಲರೂ ವೀಕ್ಷಿಸಬಹುದು ಅಂತ ತಿಳಿಸ್ತಾ ಹೋಗಿ ಬರೋದಾ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.